ನೋ ಸ್ಟ್ರಾಂಗ್ ನೋ ಎನಿಮೀಸ್, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್. ಇವರು ಸ್ಟ್ರಾಂಗ್ ಆಗಿರೋದಕ್ಕೆ ವೈರತ್ವ ಜಾಸ್ತಿ ಆಗ್ಬಿಡ್ತಾ ಅಂತ. ಡಿ.ಕೆ. ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ ಒಂದೇ ಒಂದು ಬೈ ಎಲೆಕ್ಷನ್ ಸೋತಿದಾರಾ? ಡಿ.ಕೆ. ಸುರೇಶ್ ಧೋನಿ ತರ. ಡಿ.ಕೆ. ಅವ್ರು ಕೊಟ್ಟು ಏಟ್ ಹೇಗಿತ್ತು ಅಂದ್ರೆ ವಿಜಯೇಂದ್ರ ಅವ್ರು ಬೆಳಗ್ಗೆ 3 ಗಂಟೆಗೆ ಎತ್ತಿಟ್ಕೊತಾರೆ. ನನ್ಗೂ ವಾರಕ್ಕೊಂದ್ ದಿವಸ ನಾನು ರಿಪೋರ್ಟ್ ಕಾರ್ಡ್ ಕೊಡಬೇಕು ನಮ್ಮ ಹೆಡ್ ಮಾಸ್ಟರ್ಗೆ. ಬಂದ ನೋಡು ಡಿ.ಕೆ. ಸಾಹೇಬ. ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಇನ್ನು ಎಷ್ಟು ಜನ JDS ನ ಶಾಸಕರು ನಿಮ್ ಪಕ್ಷಕ್ಕೆ ಬರೋದಕ್ಕೆ ಇನ್ನೊಂದು ಪಟ್ಟಿ ಮಾಡಿ ಇಟ್ಕೊಂಡವ್ರಂತೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು ಬೇರೆಯವ್ರು ಬಂದು ಮತ ಹಾಕಿದ್ರೆ ನೀವು ಬೇಡ ಅಂತೀರಾ? ಯಾರು ಕುಮಾರಸ್ವಾಮಿಗೆ ಮತ್ತು ದೇವೇಗೌಡರ ಫ್ಯಾಮಿಲಿಗೆ ಯಾರು ಹೆಚ್ಚು ಬೈತಾರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ. ನನಗೆ ಇದೆಲ್ಲ ಗೊತ್ತಿಲ್ಲಪ್ಪ, ನೀವು ಹೇಳಬೇಕು. ಇದ್ರ ಮಧ್ಯೆ ಈ ಪೋಸ್ಟರ್ ವಾರ್ ಬೇಕಾಗಿತ್ತ? ದಯವಿಟ್ಟು ಇದನ್ನ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮೂಲಕ ನಾನು ಮನವಿ ಮಾಡಿ. ನಿಮ್ಮದೇ ಪಕ್ಷದ ನಾಯಕನನ್ನ ಬಹಿರಂಗವಾಗಿ ಯಾರು ಟ್ರಬಲ್ ಶೂಟರು ಹೆಂಗ್ರಿ ಕರೀತೀರಾ ನೀವು ಮಾಧ್ಯಮದವರು ಅಂತ ಹೇಳ್ತಾರೆ. ದಯವಿಟ್ಟು ನಾನು ಕೈ ಮುಗಿದು ಮೊದಲೇ ಕೇಳ್ತಾ ಇದ್ದೀನಿ. RSS ವಿಚಾರ ಡಿ.ಕೆ. ಅವ್ರ ಮೌನ ಆಗಿರೋದೆ. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ರೀ ಹಿಂದೂಯಿಸಮು. ರಾಹುಲ್ ಗಾಂಧಿ ಅವರನ್ನ ಕ್ರಿಕೆಟ್ ನಲ್ಲಿ ಯಾರನ್ನ ಕಂಪೇರ್ ಮಾಡ್ತಾರೆ? ನಾನು ಅದನ್ನ ಕಂಪೇರ್ ಮಾಡಿ ಅದೇ ಒಂದು ಕಾಂಟ್ರವರ್ಸಿ ಆಗೋದು ಬೇಡ. ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಸಚಿನ್ ತೆಂಡೂಲ್ಕರ್ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮವಾಸ್ತವ್ಯದಿಂದ ಕೆಲವು ಒಳ್ಳೆ ಕೆಲಸಗಳು ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅಜ್ಜನ ಆಶೀರ್ವಾದ ಸಿಕ್ತು. ಡಾಕ್ಟರ್ ರಂಗನಾಥ್ ಅವರಿಗೆ ಡಿ.ಕೆ. ಅವರ ಆಶೀರ್ವಾದ ಸಿಗುತ್ತೆ. ಬೆಂಗಳೂರಿಗೆ ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ಯಾವ ಸಮಯದಲ್ಲಿ ಯಾವ ಪಾನ್ನ ಮೂವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ನಿಮ್ ಡಿ.ಕೆ. ಶಿವಕುಮಾರ್ ಸದಾ ಕಾಲ ಹೇಳ್ತಾ ಇರ್ತಾರೆ. ಜಮೀರ್ ಅವರ ವಿಚಾರದಲ್ಲಿ ನಮ್ಮ ಬಾಲಣ್ಣವ್ರ ಮಂತ್ರಿ ಆಗ್ಬಿಟ್ರು, ಇಕ್ಬಾಲ್ ಅವ್ರ ಮಂತ್ರಿ ಆಗ್ಬಿಟ್ರು ಅಂತ ನಾವೇನು ಸಂತೋಷ ಪಡೋದು ಯಾರೂ ಇಲ್ಲ. ನಾವು ಡಿ.ಕೆ. ಶಿವಕುಮಾರ್ ಹೋಗ್ತಾ ಇರ್ತಕ್ಕಂಥ ಈ ವೇಗ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕೂಡ ಸ್ಟನ್ ಆಗಿ ಹೋಗ್ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್ ಇಸ್ ಇಂಡಸ್ಟ್ರಿ. ತುಮಕೂರಲ್ಲಿ ರಂಗನಾಥ್ ಅವರು ಹೇಳಿದ್ದೇ ವೇದಾಂತ, ಹೇಳಿದ್ದೇ ಸಿದ್ಧಾಂತ. ರಾಜಣ್ಣ ಅವರು ಮಗನ ಮೂಲಕ ಡೆಲ್ಲಿಯಲ್ಲಿ ಒಂದು ಬ್ಯಾಟಿಂಗ್ ಮಾಡಿಸ್ತಾ ಇದ್ದಾರೆ, ರಾಜಿ ಮಾಡಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ ಅಂತ. ತಾಯಿ ಸ್ಥಾನ, ಪಕ್ಷ, ನಿಷ್ಠೆ, ಕರ್ಮಯೋಗಿ, ಆ ಮಾತುಗಳು ಕೇಳಿದ್ರೆ ನಿಮ್ಗೇನೆ ಒಂದು ವೈಬ್ರೇಷನ್ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಇಟ್ಟು ಗುರಿನ ಬಿಡೋದಿಲ್ಲ ಅನ್ನೋ ಮಾತು. ಬಾಲಣ್ಣನ ಕೇಳಿ ಇದೇ ಮಾತಂತಾರೆ, ಇಕ್ಬಾಲ್ ಅವ್ರು ಕೇಳಿ ಇದೇ ಮಾತಂತಾರೆ, ಶಿವಗಂಗಾ ಅವ್ರು ಕೇಳಿ ಇದೇ ಮಾತಂತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಬಂಟರಾಗಿ ನೀವು ಇದ್ದೀರಾ. ಬಂಟ ಕಮ್ ನೆಂಟ. ಶಾಂತನ ಇರಬೇಕು, ಮೃದುತ್ವ ಇರಬೇಕು, ಕರುಣೆ ಇರಬೇಕು, ಬಲ ಇರಬೇಕು. ಕರೆಕ್ಷನ್ ಮಾಡೋ ನಿಮ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ಕೃಷ್ಣನ ತಂತ್ರ ಇರಬೇಕು. ಡಿ.ಕೆ. ಸುರೇಶ್ ಅವ್ರದ್ದು ಇತ್ತೀಚೆಗೆ ಒಂದು ಮಾತು ಕೇಳ್ತಾ ಇದ್ದಾರೆ, ನನಗಿನ್ನೇನು ಆಸೆ ಇಲ್ಲ, ಎಲ್ಲ ನೋಡ್ಬಿಟ್ಟಿದ್ದೀನಿ, ಖುಷಿಯಾಗಿದ್ದೀನಿ ಅಂತ. ಅಣ್ಣ ಅಂದ್ರೆ ಪ್ರಾಣ. ಅವ್ರ ಅಣ್ಣ ಏನ್ ಮಾಡ್ತಾ ಇದಾರೆ ಅದಕ್ಕೆ ಬಲ ಕೊಡ್ಕೊಂಡು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದೇ ಅವ್ರ ಆಸೆ ಇದ್ದಿದ್ದು. ಕಿಂಗ್ ಮೇಕರ್ ಆಗಿ ಉಳ್ಕೋತಾರೆ. ಡಿ.ಕೆ. ಶಿವಕುಮಾರ್ ಅವರು RSS ನ ಬಗ್ಗೆ ಖರ್ಗೆ ಅವರು ಮಾತನಾಡಿದಾಗ ಈ ದಿನದವರೆಗೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ವಿಜಯೇಂದ್ರ ಜೊತೆ ಅಡ್ಜಸ್ಟ್ಮೆಂಟ್, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕುಮಾರಸ್ವಾಮಿ ಜೊತೆ ಅಡ್ಜಸ್ಟ್ಮೆಂಟ್. ಸೆಟಲ್ಮೆಂಟ್ ಪದ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮೂಲಕನೇ ಮುನ್ನೆಲೆಗೆ ಬಂದಿದ್ದು. ಅದಕ್ಕೆ ಉದಾಹರಣೆಯಾಗಿ ಮುನಿರತ್ನ ಅವರ ಪ್ರಕರಣ ಆಗಿರ್ಬೋದು, ಈಶ್ವರಪ್ಪ ಅವರ ಪ್ರಕರಣ ಆಗಿರ್ಬೋದು. ಅವರ ಡೆಸ್ಟಿನೇಷನ್ CM ಅಥವಾ PM ಇದೆಯಾ? ದಕ್ಷಿಣ ಭಾರತದ ಅನ್ವೇಷಣೆಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ತಡೆಗೋಡೆ ಆಗಿದ್ದಾರೆ. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ನಾನು ಕಿರಣ್. ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ನ ಬಹಳ ಆಕ್ಟಿವ್ ಶಾಸಕರು ಮತ್ತು ಬಹಳ ಬ್ಯುಸಿ ಆಗಿರ್ತಕ್ಕಂಥ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನ ಪ್ರಸಕ್ತ ರಾಜಕೀಯದ ಬಗ್ಗೆ ಮಾತಾಡುತ್ತಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ನಿಮ್ಮ ನಾಯಕರು ಕೊನೆಗೂ ಅವರ ಶ್ರಮ ಕೂಲಿ ಸಿಕ್ತು ಅಂತ ಅನ್ಸುತ್ತಾ? ನನಗೆ ತುಂಬ ಸಂತೋಷ ಆಗಿದೆ. ಲೈಫಲ್ಲಿ ನಾನು MBBS ಸೀಟ್ ಸಿಕ್ಕಿದಾಗ ಎಷ್ಟು ಸಂತೋಷ ಆಗಿತ್ತು, ಅದರಂತೆ ಇವತ್ತು ಸಮಾಜ ಸೇವೆಯ ಒಂದು ಪಯಣದಲ್ಲಿ ಇದೊಂದು ದೊಡ್ಡ ಉನ್ನತ ಮಟ್ಟದ ಒಂದು ಸಂತೋಷದ ಸುದ್ದಿ ಅಂತ ಹೇಳಬಲ್ಲೆ. ಹಾಗಾಗಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಉತ್ತಮವಾದಂಥ ಉನ್ನತವಾದಂಥ ಉದ್ಯೋಗಗಳು ಸಿಕ್ಕಿದ್ರೆ, ಒಂದು ಅವಕಾಶ ಸಿಕ್ಕಿದ್ರೆ ನಾವು ಮಾಡಿ ತೋರಿಸ್ಬೇಕು ಅಂತ. ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರತಿ ಹಂತದಲ್ಲೂ ಅವ್ರಿಗೆ ಸಿಕ್ಕಿದಂಥ ಅವಕಾಶಗಳನ್ನು ಎಲ್ಲರೂ 100% ಹಾಕಿದ್ರೆ ಇವರು 200% ಶ್ರಮ ಹಾಕಿ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಲ್ಲ, ಈ ಖುಷಿ ಇದೆಯಲ್ಲ ಸರ್, ಇದು ನಿಮ್ಮ 4 ಜನ ಶಾಸಕರಿಗೆ ಅಥವಾ ಇಡೀ ಕರ್ನಾಟಕ ಕಾಂಗ್ರೆಸ್ನ ಎಲ್ಲರಿಗೂ ಖುಷಿ? ಎಲ್ಲರೂ 140 ಜನ ಶಾಸಕರು ಸಂತೋಷ ಪಟ್ಟಿದ್ದಾರೆ ಅಂತ ಹೇಳ್ಬಲ್ಲ. ಇದು ನಿಮಗೆ ಗೊತ್ತಾಗಲ್ಲ. ನಿಮಗೆ ಅದು ಎಲ್ಲರಿಗೂ ಒಂದು ಸಂತೋಷ. ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಅಪಾರವಾದಂಥ ನಂಬಿಕೆ, ಒಂದು ಶಕ್ತಿ, ಒಂದು ವೈಬ್ರೇಷನ್ನು
ಎಲ್ಲದಕ್ಕಿಂತ ಹೆಚ್ಚಿನದಾಗಿ 28ಕ್ಕೆ ಕಾಂಗ್ರೆಸ್ ತರ್ತಾರೆ, ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅನ್ನೋದೊಂದು ಒಂದು ದೊಡ್ಡದಾದಂಥ ಒಂದು ಬಿಲೀಫು. ಸೊ ಹಾಗಾಗಿ ಇದಕ್ಕಿಂತ ಇನ್ನೇನು ಸಿಗುತ್ತೆ? ಇದೆಲ್ಲ ನಮ್ಮ ಜೀವನದಲ್ಲಿ ಆಗುತ್ತಾ ಅನ್ನೋದನ್ನು ಆಸೆ ಭಾಳ ದಿನದ ಕನಸು ಇವತ್ತು ನನಸಾಗಿದೆ. ಅವ್ರ ಕೆಳಗಡೆ ನಾವೊಬ್ಬ ಶಾಸಕನಾಗಿ ಕೆಲಸ ಮಾಡೋದೇ ಒಂದು ಭಾಗ್ಯ ಅಂತ ತಿಳ್ಕೊತೀನಿ. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು, ಜನಕ್ಕೆ ಸೇವೆ ಮಾಡಬೇಕು, ಜನಕ್ಕೆ ಬದಲಾವಣೆ ತರಬೇಕು, ನಾವು ಬೇರೆಯವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡಿ ಮೆಚ್ಚುಗೆ ಪಡಿಬೇಕು ಅನ್ನೋ ಒಂದು ಉತ್ಸಾಹ ಕಾಣಿಸ್ತಾ ಇದೆ ನಮ್ಮಲ್ಲಿ ಅಂತ ನಾನು ಹೇಳಬಲ್ಲೆ. ನಾನು DK ಶಿವಕುಮಾರ್ ಅವರು ಅಂತಂದ್ರೆ ಟಾಸ್ಕ್ ಮಾಸ್ಟರ್ ಮೈಂಡು, ಚಾಣಕ್ಯ ಅಂತ ಕರೀತಾರೆ. CM ಆಗಿ 15 ದಿನದಲ್ಲಿ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಹೈಕಮಾಂಡ್ ಒಂದು ಮೆಸೇಜ್ ಕೊಡ್ತಾರಲ್ಲ, ಆ ಮೆಸೇಜ್ ಅಲ್ಲಿ ನಿಮ್ಗಳ ಪಾತ್ರ ಏನಾರು ಇದೆಯಾ ಸರ್ ಅನ್ನೋದು ಯಾರಿಗೂ ಕೂಡ ಒಂದು ಸಣ್ಣ ಗುಟ್ಟು ಕೂಡ ಅದೆಲ್ಲ ಗೌಪ್ಯವಾದಂಥ ವಿಚಾರಗಳು. ರಾಜಕೀಯದ ತಂತ್ರಗಳಲ್ಲಿ ನಿಮ್ಗೆಲ್ಲ ಸಾಮ ದಾಮ ಭೇದ ಎಲ್ಲ ಗೊತ್ತಿದೆ. ಸೊ ಹಾಗಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವಸ್ತ್ರ ಬಿಡಬೇಕು. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಪಕ್ಷವನ್ನ ಉಳಿಸ್ಲಿಕ್ಕೆ, ಪಕ್ಷವನ್ನ ಬಲಪಡಿಸ್ಲಿಕ್ಕೆ, ಸಂಘಟನಾ ಶಕ್ತಿ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಭಾಳಷ್ಟು ಪರಿಣಿತರಿದ್ದಾರೆ. ಸೊ ಹಾಗಾಗಿ ಪ್ರತಿ ಹಂತದಲ್ಲೂ ನಮ್ಮ ಪಕ್ಷಕ್ಕೆ ಬರೋರನ್ನ, ಯಾರ್ಯಾರು ಆ ಸಿದ್ಧಾಂತವನ್ನು ನಂಬ್ಕೊಂಡಿರೋರನ್ನ ಸೆಳೆಯೋದು, ಅವ್ರ ಜೊತೆ ಮನವಿ ಮಾಡೋದು, ಮತ್ತು ನಮ್ಮಲ್ಲಿರೋಂಥ ಆಚಾರ ವಿಚಾರಗಳನ್ನು ಎಲ್ಲರಿಗೂ ಹರಡಿಸೋಂಥದ್ದು ಅವರು ಮಾಡ್ತಿದ್ದಾರೆ. ಅದನ್ನೇ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಲ್ಲ. ಇಡೀ ದೇಶದಲ್ಲಿ BJP ಆಪರೇಷನ್ ಕಮಲ ಮಾಡ್ತಾ ಇದೆ, ಪಕ್ಷಗಳನ್ನ ಒಡೆದಾಕ್ತಾ ಇದೆ. ಆದ್ರೆ ಇಡೀ ದೇಶ ಕರ್ನಾಟಕದತ್ತ ತಿರುಗಿ ನೋಡಿದೆ ಒಂದೇ ಒಂದು MLC ಚುನಾವಣೆ ಮೂಲಕ. ಹಂಗಾಗಿ ಇಡೀ ದೇಶಕ್ಕೆ ಸಂದೇಶ ಕೊಟ್ರ ಅಥವಾ BJPಗೆ ಮಾತ್ರ ಸಂದೇಶ ಕೊಟ್ರ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಂತ ಹೆಚ್ಚಿನದಾಗಿ ಇವತ್ತು ನಮ್ಮ ಸರ್ಕಾರಕ್ಕೆ ಬಲವನ್ನು ತೆಗೆದುಕೊಂಡು ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೋ ಅದರಂತೆ ನಾವು ಒಂದು ಸ್ಪಂದಿಸುವಂಥ ಶಕ್ತಿಗೋಸ್ಕರ ಇವೆಲ್ಲ ನಡೀತಾ ಇರೋಂಥದ್ದು. ಅದ್ರ ಜೊತೆಗೆ ಇವತ್ತೇನು ನಾವೇನು ಆಪರೇಷನ್ ಕಮಲ ಅಂತ ಏನು ಮಾಡಿಲ್ಲ. ಆಯಿತು, ನಾವೇನು ಹೇಳ್ದೋ, ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬ್ಕೊಂಡಿದ್ದೀರಿ, ನಾವು ಮಾಡ್ತಿರೋಂಥ ಅಭಿವೃದ್ಧಿಯ ಗ್ಯಾರಂಟಿ ಸ್ಕೀಮಿಂದ ಹಿಡಿದು, ನಾವು ತೆಗೆದುಕೊಂಡಿರೋಂಥ ನಿರ್ಧಾರಗಳಿಂದ ಹಿಡಿದು, ನಂಬಿಕೆ ಇದ್ದರೆ ನೀವೆಲ್ಲ ನಮಗೆ ಮತವನ್ನು ಹಾಕಿ ಸಾಕಾರ ಕೊಡಿ ಅಂತಂದು. ಅವರಲ್ಲಿ BJP ಪಕ್ಷದಲ್ಲಿ ಮತ್ತು JDS ಪಕ್ಷದಲ್ಲಿ ಆಂತರಿಕ ಕಲಹ ನೀವೇ ನೋಡ್ತಾ ಇದ್ದೀರಿ. ಆ ಶಕ್ತಿನೇ ಇಲ್ಲ, ನಂಬಿಕೆನೇ ಇಲ್ಲ, ಲೀಡರ್ಶಿಪ್ ಮೇಲೆ ನಂಬಿಕೆನೇ ಕಳ್ಕೊತಾ ಇದೆ. ಸೊ ಹಾಗಾಗಿ ನಮ್ಮ DK ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಕೊಂಡು ಭಾಳಷ್ಟು ಜನ ನಿಮ್ಮ ಕಾಂಗ್ರೆಸ್ಸಿನ ಸಿದ್ಧಾಂತ ಸರಿ ಇದೆ, ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇದೆ, ನಿಮ್ಮ ನಿರ್ವಹಣಾ ವ್ಯವಸ್ಥೆ ಸರಿ ಇದೆ, ನಾವು ಇದಕ್ಕೋಸ್ಕರ ನಿಮ್ಮನ್ನ ಜೊತೆ ಬಲವನ್ನು ಕೊಡ್ತೀವಿ ಅಂತೇಳಿ ಮತ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನು DK ಅವ್ರು ಕೊಟ್ಟು ಏಟ್ ಹೇಗಿತ್ತು ಅಂದ್ರೆ ವಿಜಯೇಂದ್ರ ಅವ್ರು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತ್ಕೋತಾ ಇದಾರೆ ಅಂತ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ವಿಜಯೇಂದ್ರ ಅವರು ಯಂಗ್ಸ್ಟರ್ ಇದ್ದಾರೆ, ಯಡಿಯೂರಪ್ಪ ಅವರ ಒಂದು ಲಿಗೆಸಿ ಇದೆ, ಮತ್ತು BJPಲಿ ಅವ್ರದ್ದೇ ಆದಂಥ ನಾಯಕತ್ವನ ಬೆಳೆಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ನಾನು ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಮಾತಾಡೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಅಂಡರ್ DK ಶಿವಕುಮಾರ್ ಸಾಹೇಬರು ಒಂದು ಬಲವಾಗಿ ಹೆಜ್ಜೆ ಇಡ್ತಾ ಇದ್ದೇವೆ. DK ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಇಟ್ಟ ಗುರಿನ ಯಾವತ್ತು ದಾಟೋದಿಲ್ಲ, ಬಿಡೋದಿಲ್ಲ ಅನ್ನೋ ಮಾತು. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಅಷ್ಟು ಹಠ ಹಿಡಿದಿದ್ದಾರೆ? ರೈತರು ಅಷ್ಟು ಮಟ್ಟದಾಗ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಾಯ್ತಿಲ್ಲ. ಇವತ್ತು ನಾವು ಯಾರೇ MLAಗಳು ಹೋಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿದಾಗ ಅಭಿವೃದ್ಧಿ ಮಾಡಿಕೊಡಿ, ಉದ್ಯೋಗ ಸೃಷ್ಟಿ ಮಾಡಿಕೊಡಿ ಅಂತ ಒತ್ತಡ ಆಗ್ತಾ ಇದ್ವಿ. ಹೇಗಾದ್ರೂ ಮಾಡಿ ನಮಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು, ನಮ್ಮಲ್ಲಿ ಹುಡುಗರುಗಳು ಕೆಲಸವಿಲ್ಲದೆ ಕೊರೋನಾ ಬಂದಾಗ್ಲಿಂದ ಕೆಲಸಕ್ಕೆ ಭಾಳಷ್ಟು ಪರಿತಪಿಸ್ತಾ ಇದ್ದಾರೆ. ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ಕಡೆ ಒರಿಸ್ಸಾ, ರಾಜಸ್ಥಾನ್, ಗುಜರಾತ್ಗೆಲ್ಲ ಹೋಗ್ತಾ ಇದ್ದಾರೆ. ಮದುವೆಗಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಇವತ್ತು ಹೆಣ್ಮಕ್ಳುಗಳು ಕೇಳ್ತಾರೆ, ಏನು ಕೆಲಸ ಮಾಡ್ತಾವನವನು ಅಂತ. ನೀವು 5 ಎಕರೆ ಇದ್ರೆ ಜಮೀನು, 10 ಎಕರೆ ಇದ್ರೆ ಮೊದಲಂಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಇವತ್ತು ಒಂದು ಪಾಲಿಸಿ ಡಿಸಿಷನ್ ನಮ್ಮ DK ಶಿವಕುಮಾರ್ ಸಾಹೇಬ್ರದ್ದು. ಏನಾದರೂ ಒಂದು ಮಾಡಿದ್ರೆ, ಒಂದು ಕ್ಯಾಂಪಸ್ಸು, ಇಂಡಸ್ಟ್ರಿ ಅಲ್ಲೇ ಇರಬೇಕು, ಮನೆಗಳು ಅಲ್ಲೇ ಇರಬೇಕು, ಅವತ್ತು ಅಲ್ಲೇ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು. ಅಂದರೆ ವರ್ಕ್ ಪ್ಲೇಸು, ಹೌಸಿಂಗು ಮತ್ತು ಎಜುಕೇಷನ್, ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಮಾಡೋಂಥ ಪಾಲಿಸಿ ಮಾಡಿಕೊಂಡು ಈಗ ಎಲ್ಲೆಲ್ಲಿ ಟೌನ್ಶಿಪ್ಗಳು ಮಾಡಬೇಕು ಅಂತ ಹೇಳೋಂಥ ಮಾತಲ್ಲಿ ಇವತ್ತು ಬಿಡದಿ ಇಸ್ ಎ ಗುಡ್ ಕಾನ್ಸೆಪ್ಟು. ಹಿಂದೆ ಕುಮಾರಸ್ವಾಮಿ ಅವರು ಅಕ್ವೈರ್ ಮಾಡಿದರು, ಅವರೆಲ್ಲ ರೈತರುಗಳೆಲ್ಲ ಬಂದು ಕೇಳ್ಕೊತಿದ್ರು, ಹೇಗಾದರೂ ಮಾಡಿ ನಮ್ಮನ್ನ ಈ ಮಧ್ಯದ ಸ್ಥಿತಿಯಲ್ಲಿ ಅತಂತ್ರವಾಗಿ ಇಟ್ಟಿದ್ದೀರಾ, ಅದನ್ನೇ ಬಿಡುಗಡೆ ಮಾಡಿಸಿ ಅಂತ. ಅವರೆಲ್ಲ ರೈತರುಗಳು 75%, 80% ಒಪ್ಕೊಂಡಾದ್ಮೇಲೆ ಆಯಿತು, ಕಂಟಿನ್ಯೂ ಮಾಡ್ಕೊಂಡು ಮುಂದುವರ್ಸ್ಬಿಟ್ಟು ಕುಮಾರಸ್ವಾಮಿ ಅವರ ಫೇಲ್ಯೂರ್ ಸ್ಟೆಪ್ನ ಸಕ್ಸಸ್ ಸ್ಟೆಪ್ ತೆಗೆದುಕೊಂಡು ಹೋಗ್ತಿರೋದಕ್ಕೆ ತಪ್ಪು ಅಂತ ಹೇಳೋಕ್ಕೆ ಐ ಥಿಂಕ್ ಕುಮಾರಸ್ವಾಮಿ ಅವರು ತಪ್ಪಾಗುತ್ತೆ. ಬಿಡದಿ ಈ ವಿಚಾರದ ಹಿನ್ನೆಲೆಯಲ್ಲಿ ಸಮುದಾಯದ ನಾಯಕತ್ವ, ಎಲ್ಲರೂ ಒಕ್ಕಲಿಗ ಸಮುದಾಯದ ನಾಯಕತ್ವ ಶಿಫ್ಟ್ ಆಗ್ತಾ ಇದೆ ಅಂತ DK ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ನಾನು ಅದನ್ನೇ ಹೇಳ್ದೆ ಈಗ ಹಿಂದೆ TV ಅವರಿಗೆಲ್ಲ, ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ನಾವೆಲ್ಲ ಸಂತೋಷ ಪಟ್ಟವ್ರಿ. ನಾನು ಆಗಿನೂ ಹುಡುಗ, ನಾನು
ಇಲ್ಲಪ್ಪ ಒಂದು ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದಿಂದ ಇವತ್ತು ಆ ಉನ್ನತ ಸ್ಥಾನ ಸಿಕ್ಕಿದೆ, ನಮ್ಮ ಸಮುದಾಯದಲ್ಲಿ ಒಬ್ಬರು ಒಂದು ದೊಡ್ಡ ಸ್ಥಾನಕ್ಕೆ ಹೋದ್ರಲ್ಲ ಅನ್ನೋದೊಂದು ಖುಷಿ ಇತ್ತು. ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಮನೆ ಮಕ್ಕಳಿಗೆ ಒಂದು ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಂತೋಷ ಪಡೋದು ಬೇಡವಾ? ಒಂದಿನೂ ಮಾಡಲಿಲ್ವಲ್ರಿ? ಮೊದಲನೇ ದಿನನೇ ವೈಯಕ್ತಿಕ ದ್ವೇಷ. ಅವತ್ತಿಂದನೂ 40 ವರ್ಷದಿಂದನೂ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳೆದು ಬಿಟ್ರೆ ನಮ್ಮ ತೊಂದರೆ ಆಗುತ್ತೆ, ನಮ್ಮ ವ್ಯವಸ್ಥೆ, ನಮ್ಮ ಅಸ್ತಿತ್ವ ಕಳ್ಕೊತೀವಿ ಅಂತ ಪ್ರತಿದಿನನೂ ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ವಾ? ಸಹಿಸೋದಕ್ಕೆ ಆಗ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಅಂತ. ನೋ ಸ್ಟ್ರಾಂಗ್ ನೋ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂತ ನಿಮ್ಮ ಡಿ ಕೆ ಸಾಹೇಬರು ಸದಾ ಹೇಳ್ತಾ ಇದ್ದಾರೆ. ಇವರು ಸ್ಟ್ರಾಂಗ್ ಆಗಿರೋದಕ್ಕೆ ಈ ವೈರತ್ವ ಜಾಸ್ತಿ ಆಗ್ಬಿಡ್ತಾ ಅಂತ. ಅವ್ರಿಗೆಲ್ಲ ಮೊದಲೇನಾಯ್ತಿದ್ದು, ಅವ್ರ ಕುಟುಂಬಕ್ಕೆ ಯಾರೂ ಕಾಂಪೀಟ್ ಮಾಡಿ ಈ ಥರ ಎದುರು ಮಾತಾಡಿ ಎಲ್ಲದಕ್ಕೂ ಗೊತ್ತಿದೆ ನಿಮಗೆ. ವಿಧಾನಸೌಧ ನನ್ನ ಹತ್ರ ಫೈಲ್ ಇದೆ ಅಂತ ಹೇಳ್ತಾ ಬರೋರು, ನನ್ನ ಹತ್ರ CD ಇದೆ ಅಂತಾರೋರು. ನಮ್ಮ ಸಾಹೇಬರು ಇವಕ್ಕೆ ಯಾವುದಕ್ಕೂ ಒಂದು ಚೂರು ಕಿಮ್ಮತ್ತು ಕೊಡದಲೆ ಅವ್ರು ಏನು ಮಾಡಬೇಕು ಒಂದು ದೃಷ್ಟಿ ಇಟ್ಕೊಂಡು, ವಿಷನ್ ಇಟ್ಕೊಂಡು ಬೆಂಗಳೂರಿಗೆ ಒಂದೊಂದು ಸಿಂಪಲ್ ಎಕ್ಸಾಂಪಲ್ ರೀ, ಮೆಟ್ರೋ. ಇವತ್ತು ಇವರೆಲ್ಲ ಚೀಫ್ ಮಿನಿಸ್ಟರ್ ಆದವರು, ಆಗ ಅಷ್ಟು ಹೈಟ್ಗೆ ತೊಗೊಂಡೋಗಿ ಬರೀ ಒಂದು ಮೆಟ್ರೋಗೆ ಮಾಡ್ತಾರಲ್ಲ, ಎಂಥ ಬ್ಲಂಡರ್ ಅದು. ಇವತ್ತಿನ ದಿನ ಡಬಲ್ ರೋಡ್ ಮಾಡಿಸಿರೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾನ್ಸೆಪ್ಟಲ್ಲಿ. ಒಂದು ಆರ್ಡ್ರೇ ಮಾಡಿಬಿಟ್ರು, ಎನಿ ರೋಡ್ಸ್ ವಿಚ್ ಹ್ಯಾಸ್ ಟು ಬಿ ಡನ್ ವಿತ್ ಅ ಮೆಟ್ರೋ ದೇರ್ ಶುಡ್ ಬಿ ಅನದರ್ ರೋಡ್. ಸೊ ಯುವರ್ ಸೇವಿಂಗ್ 60% ಆಫ್ ದ ಕಾಸ್ಟ್. ಇದು ಯೋಚನೆ ಇವ್ರು ಬಂದಿರಲಿಲ್ವಾ ಕುಮಾರಸ್ವಾಮಿ ಅವ್ರಿಗೆ? ಸೊ ಈ ಥರ ನಾನಾ ಥರ ಬದಲಾವಣೆಗಳನ್ನು, ಸುಧಾರಣೆ ವ್ಯವಸ್ಥೆನ ಚಿಂತನೆ ಮಾಡೋಂಥವ್ರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು. ಬಿಡದಿ ವಿಚಾರದಲ್ಲಿ ಸರ್, ಈಗ ಇಬ್ರು ಪಂಥವನ್ನ ಕರೆದಿದ್ದಾರೆ. ನೀವು ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ ಡಿ ಕೆ ಅವ್ರು ಕರೀತಾ ಇದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿ HDK ಅವ್ರು ಕರೀತಾರೆ. ಅಂದ್ರೆ ಇವ್ರು ವಿಧಾನಸೌಧಕ್ಕೆ ಬರಲ್ಲ, ಅವ್ರು ಬೈರಮಂಗಲಕ್ಕೆ ಹೋಗಲ್ಲ. ಈಗ ಅದೊಂದೇ ವಿಚಾರ ಸಾಕು, ಸೆನ್ಸ್ ಆಫ್ ಕಮಿಟ್ಮೆಂಟ್ ವಿಚಾರದಲ್ಲಿ. ಇವರು ಬೀದಿಲಿ ಅದಿಲಿ ಕೂತ್ಕೊಂಡ್ಬಿಟ್ಟು, ಹಳ್ಳಿಗಳಲ್ಲಿ ಕೂತ್ಕೊಂಡು ಪ್ರತಿಷ್ಠೆ ಮಾಡ್ಕೊಂಡು ಕೂತ್ಕೋಣ ಅಂತ ಚಿಂತನೆ ಎಷ್ಟು ಸರಿ? ಡಿ ಕೆ ಶಿವಕುಮಾರ್ ಸಾಹೇಬರು ಒಬ್ರು ಮುಖ್ಯಮಂತ್ರಿ ಆಗಿದ್ಕೊಂಡು ಇನ್ನೊಬ್ರು ಮುಖ್ಯಮಂತ್ರಿ ನೀವೇನೋ ತೆಗ್ದಿದ್ದೀರಿ, ನಿಮ್ಮ ವಿಚಾರಗಳನ್ನು ನನಗೆ ಅರ್ಥ ಆಗಂಥದ್ದು ಇದ್ರೆ ನಿಮಗೆ ಅವಕಾಶ ಕೊಡ್ತೀನಿ, ನಿಮ್ದು ಏನಾರ ವಿಚಾರಗಳನ್ನು ಚರ್ಚೆ ಮಾಡೋಂಗಿದ್ರೆ ಬನ್ನಿ ಅಂತೇಳಿ 10 ಜನ 20 ಜನನ ಕರ್ಕೊಂಬಂದು ವಿಧಾನಸೌಧದಲ್ಲಿ ಟೈಮ್ ಕೊಟ್ಟರೆ, ನಾನು ಜನರ ಮಧ್ಯೆ ಹೋಗಿ ಎಲ್ಲ ಬಲಿಷ್ಠಗಳು ಕೂರಿಸ್ಕೊಂಡು ಕಿರ್ಚಾಟ ಪರ್ಚಾಟ್ಕೊಂಡು ಚರ್ಚೆ ಮಾಡೋಕ್ಕಾಗತ್ತಾ? ಒಬ್ಬ ಒಂದು ಕತೆ ಹೇಳ್ತಾನೆ, ಇನ್ನೊಬ್ರು ಇನ್ನೊಂದು ಕತೆ ಹೇಳ್ತಾರೆ, ಇನ್ನೊಬ್ಬ ಇನ್ನೊಂದು ಕತೆ ಹೇಳ್ತಾನೆ, ತಿಳಿದದನು ಇರ್ತಾನೆ, ತಿಳಿಯೋನು ಇರ್ತಾನೆ, ಅವತ್ತು ಎಮೋಷನಲ್ಲಿ ಹೋಗುತ್ತೆ. ಡಿ ಕೆ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಯೋಜನೆ ಬಗ್ಗೆ ರೈತರಿಗೆ ಏನಾದ್ರು ಅಸಮಾಧಾನ ಇದ್ರೆ ಅವ್ರಿಗೆ ಬೇಡ ಅಂದ್ರೆ ಈ ಯೋಜನೆಯನ್ನ ನಾವು ಕೈ ಬಿಡ್ತೀವಿ ಅಂತ. ಹೌದು, ನೀವು ಇವತ್ತಿನ ದಿನ ನೀವು ಜನಕ್ಕೆ ಬೇರೆಯವರಿಗೆ ಏನೇನೋ ರಾಂಗ್ ಮೆಸೇಜ್ ಕೊಡ್ಕೊಂಡು ಮಿಸ್ಲೀಡ್ ಮಾಡ್ತಾ ಇದ್ದೀರಿ. 75% ಸೈನ್ ಮಾಡಿದ್ದಾರೆ. ಆ ಥರ ಏನಾರು ನಿಮಗೆ ಈ ಥರ ಇದ್ದಲ್ಲಿ ಏನಾರು ಇದ್ರೆ ಹೇಳಿ ಅಂತ ಬಂದು ಚರ್ಚೆ ಮಾಡಿ ಅಂತ, ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಟ್ಟವರಲ್ಲ. ಇವರೇ ಎಷ್ಟು ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಸ್ವಾಮಿ ಅವರು ರೈತರುಗಳು ಸಭೆ ಮಾಡಿದ್ರ ವಿಧಾನಸೌಧದಲ್ಲಿ, ಬಂದು ಚರ್ಚೆ ಮಾಡ್ಲಿ, ಕೂತ್ಕೊಂಡು ಇವ್ರಿಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಏನ್ ಭಯ ಇದೆಯಾ? ಅಲ್ಲ, ಕಾಂಗ್ರೆಸ್ ಪೂರ್ತಿಯಾಗಿ ಬಿಡದಿ ವಿಚಾರವಾಗಿ ಡಿ ಕೆ ಅವರ ಪರವಾಗಿ ನಿಂತಿದೆಯಾ ರೀ? ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿಗಳು ನಾವೆಲ್ಲ ನಿಂತ್ಕೊಂಡು ಓಟ್ ಹಾಕ್ತಿದ್ದೀವಿ. ಇವಾಗ ಎಲ್ಲ ವಿಚಾರದ CLPಲಿ ಓಟ್ ಹಾಕಿದ್ದೀವಿ. ಸೊ ಹಾಗಾಗಿ ನಂಬಿಕೆ ಇದೆಯಾ ಅಂತ ಇನ್ನೇನು ಡೌಟ್ ಇದೆ ನಿಮಗೆ? ಮೈಸೂರಲ್ಲಿ ಲಕ್ಷ್ಮಣ್ ಅವ್ರು ಕೇಳ್ತಾರೆ, ಇದು ಯೋಜನೆ ಏನೂ ಆಗಲ್ಲ, ಫೋನ್ ಕಾಲ್ ಎಲ್ಲ ಹೋಗಿದೆ ಸೆಂಟ್ರಲ್ಗೆ, ಹೈಕಮಾಂಡ್ ನೋಡ್ಕೊಳುತ್ತಾ ಇದು ಅಂತ ಹೇಳಿದ್ದಾರೆ. ನನ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ಒಂದು ಮಾತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನೊಬ್ಬ ರೂರಲ್ಲಿಂದ ಬಂದಿರೋಂಥನು ನಮ್ಮ ಹುಡುಗರಿಗೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇಲ್ಲ. ನಮ್ಮ ಹುಡುಗರು ಎಲ್ಲ ಬೀದಿಲಿದ್ದಾರೆ. ದಯವಿಟ್ಟು ಇದನ್ನು ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ, ಈ ಥರದ್ದೆಲ್ಲ ಅಡಚಣೆ ಮಾಡ್ದಲೆ ರಾಜಕೀಯ ಬಿಟ್ಟು ಬೇರೆದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ದಯವಿಟ್ಟು ಸಹಕಾರ ಕೊಡಿ. ಇದು ಇನ್ನೂ ಹೆಚ್ಚಿನ ಕಾರ್ಖಾನೆಗಳು ಬರಲಿ ಬೆಂಗಳೂರಿಗೆ. ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ, ತಮಿಳ್ನಾಡಿಗೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ. ಗುಜರಾತ್ ಅವರು ನಿಮ್ಗೆ ಏನಾದ್ರು ಗೊತ್ತಿದೆಯಾ ಇವ್ರು ಕುಮಾರಸ್ವಾಮಿ ಅವರು ಏನು ಆಟ ಆಡ್ತಿದ್ದಾರೆ ಅಂತ? ಕುಮಾರಸ್ವಾಮಿ ಅವರು ಅವ್ರಿಗೂ ಗೊತ್ತಿದೆ, ಅವರೇ ಪ್ರೈವೇಟಾಗಿ ಮಾತಾಡ್ತಿರ್ತಾರೆ. ಇವತ್ತು ಎಲ್ಲರೂ BJP ಅವರು ಸರ್ಕಾರ ನಮ್ಮ ದುಡ್ಡು 4 ಲಕ್ಷ ಕೋಟಿ ದುಡ್ಡನ್ನು ತಗೊಂಡೋಗಿ GST ದುಡ್ಡನ್ನು ತಗೊಂಡೋಗಿ ಕೂತ್ಕೋತಾರೆ. ಇವತ್ತು ಗುಜರಾತ್ಗೆ ಪ್ರತಿಯೊಂದು ಕಾರ್ಖಾನೆಗಳು ಎದುರಿಸ್ಕೊಂಡು ನಮ್ಮಲ್ಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಇದು ಪರ್ಮಿಷನ್ ಕೊಡ್ತೀನಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ಸ್ಗಳು ಕೊಡ್ಕೊಂಡು ಕೂತವ್ರೆ. ಇವರೊಬ್ಬರು ಮಿನಿಸ್ಟರ್ ಆಗಿದ್ಕೊಂಡು ಅದನ್ನು ಫೈಟ್ ಮಾಡಿಕೊಂಡು ನಮ್ಗೆ ಏನಾದ್ರು ಮಾಡಿ ಕರ್ನಾಟಕಕ್ಕೆ ಇವತ್ತು ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ರ ಇಂಡಸ್ಟ್ರಿನ. ಬಿಡದಿಯಲ್ಲಿ ಇಷ್ಟೆಲ್ಲ ಗಲಾಟೆ ಆಗ್ತಿದೆ. ನಿಮ್ಮ ಪಕ್ಷದವರು ಯಾರು ಕೂಡ ಕೆಲವರು ಬಿಟ್ಟು, ಉದಾಹರಣೆಗೆ ಚಲುವರಾಯ ಸ್ವಾಮಿ ಅವರು, ನೀವು
ಮತ್ತೆ ಬಾಲಣ್ಣವರು 3 ಜನ ಮಾತ್ರ ಬಹಳ ಜೋರಾಗಿ ಮಾತಾಡ್ತಾ ಇದ್ದೀರಾ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಮತ್ತು ಸ್ಪರ್ಧೆಗೆ ಬಿದ್ದಿದ್ದಾರೆ. ಯಾರು ಕುಮಾರಸ್ವಾಮಿಗೆ ಮತ್ತು ದೇವೇಗೌಡರ ಫ್ಯಾಮಿಲಿಗೆ ಯಾರು ಹೆಚ್ಚು ಬೈತಾರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಅದಕ್ಕೆ ಇವರಿಬ್ರು ಗುತ್ತಿಗೆ ತಗೊಂಡ್ಬಿಟ್ಟವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಹೊಸದಾಗಿ ಅವರು ನನಗಿಂತ ಜೂನಿಯರ್ ಇದ್ದಾರೆ. ಅವ್ರೇನೋ ಒಂದು ರಾಷ್ಟ್ರೀಯ ಪಕ್ಷದ ಲಿಗಸಿಲಿ ಅವ್ರ ತಾತ ಅವ್ರದ್ದು ಮತ್ತು ಅವ್ರ ತಂದೆದು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿಲ್ಲ. ಅವ್ರಿಗೆ ಇವತ್ತಿನ ದಿನ ಜಾಬ್ ಕ್ರಿಯೇಷನ್ನು ಇಸ್ ಅ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಎನಿ ಗೌರ್ಮೆಂಟು. ಅದ್ರ ಮಧ್ಯೆ ಇವತ್ತಿನ ದಿನ ಆ ವಯಸ್ಸಲ್ಲಿರೋಂಥ ವಯಸ್ಸಲ್ಲಿರೋಂಥ ವಯೋಮಿತಿಲಿರೋಂಥ ಹುಡುಗರಿಗೆ ಕೆಲಸವನ್ನು ಕೊಡಿಸ್ಬೇಕು ಅನ್ನೋ ಒಂದು ಚಿಂತನೆ ಬಂದಿದ್ದರೆ ಅವ್ರ ತಂದೆಗೆ ಹೇಳ್ತಿದ್ರು, ಇಲ್ಲಪ್ಪ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಎಲ್ಲರೂ ಇದನ್ನು ವಿರೋಧ ಮಾಡ್ತಾವ್ರೆ, ನನಗೆ ಅರ್ಥ ಆಗ್ತಿದೆ ಅಂತ. ಅವರು ಹುಡುಗರ ಜೊತೆ ಅದನ್ನು ಅರ್ಥ ಮಾಡ್ಕೊಳ್ದಲ್ಲೇ ಎಲ್ಲ ಒಂದು ಕಡೆ ರಾಜಕೀಯದಲ್ಲಿ ನಾನು ಧ್ವನಿ ಎತ್ತಿದ್ರೆ ಈ ಥರ ಗಲಾಟೆ ಮಾಡಿದ್ರೆ ನನಗೆ ರಾಜಕೀಯದ ಅಸ್ತಿತ್ವ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನು ಅಬ್ಜೆಕ್ಷನ್ ಮಾಡಿ ದೊಡ್ಡದಾಗಿ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತೀನಿ ಅಂತ ಹೋಗಿರೋಂಥ ವ್ಯವಸ್ಥೆ ಎಷ್ಟು ಸರಿ ಅನ್ನೋದು ಅವರೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಈ ಹೋರಾಟ ಒಂದು ಹಾದಿಲ್ ಹೋಗ್ತಾ ಇದ್ದಾಗ ರೈತರು ಹೋರಾಟ ಮಾಡ್ತಾ ಇದ್ರು, ಇವ್ರು ಪಾದಯಾತ್ರೆ ಮಾಡ್ತಿದ್ರು, ಮಧ್ಯೆ ಈ ಪೋಸ್ಟರ್ ವಾರ್ ಬೇಕಾಗಿತ್ತ ಅಂತ. ನನಗೆ ಅದ್ರ ಬಗ್ಗೆ ಯಾರು ಪೋಸ್ಟ್ರು ಹಾಕಿದ್ದಾರೆ, ಯಾರು ಮಾಡಿದ್ದಾರೆ ಅದ್ರಲ್ಲಿ ನನಗೆ ಗೊತ್ತಿಲ್ಲ ರೀ. ಬೆಳಗ್ಗೆಯಿಂದ ಸಂಜೆ ನಾವು ಹಳ್ಳೀಲಿ ಇರ್ತೀವಿ. ನಾನು ಇವತ್ತು ಮತ್ತೊಮ್ಮೆ ಕೇಳ್ತೇನೆ ಕುಮಾರಸ್ವಾಮಿ ಅವ್ರಿಗೆ, ಇವತ್ತು ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ನಾವು ಒಂದ್ಸಲ ಅವ್ರ ಕೆಳಗಡೆ ವರ್ಕ್ ಮಾಡಿದ್ದು, ಅವ್ರಿಗೂ ನಾವು ವೋಟ್ ಹಾಕಿದ್ದೇವೆ, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಬಟ್ ಅವರು ಹಾಸನಲ್ಲಿ 1,000 ಎಕರೆ ತಗೊಳ್ಬೇಕಾದ್ರೆ ರೈತರದ್ದು ಇರಲಿಲ್ವ ಅದು? ಇವತ್ತಿನ ದಿನ ಅವರು ದೇವನಹಳ್ಳಿಲಿ KDB ಅಕ್ವೈರ್ ಮಾಡ್ಬೇಕಾದ್ರೆ ರೈತರದ್ದಲ್ವ ಅದು? ಇವತ್ತಿನ ದಿನ ಇವರೇ ಸ್ಟಾರ್ಟ್ ಮಾಡಿರೋಂಥದ್ದು ಬಿಡದಿದ್ದು, ಅವಾಗ ಗೊತ್ತಾಗಿರ್ಲಿಲ್ವಾ? ಈಗ ಅವ್ರಿಗೆ ಜ್ಞಾನೋದಯ ಆಗೋಯ್ತಾ ಬುದ್ಧನ ಥರ? ಅವರು ಮಾಡ್ತಿರೋದು ಉದ್ದೇಶ ಎಲ್ಲರಿಗೂ ಗೊತ್ತಾಗ್ತಿದೆ. ಅದನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ನಾನು ಕೈ ಮುಗಿದು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಮ್ಮ ಮೂಲಕ ಈ ಒಂದು ಕಾರ್ಖಾನೆಗಳನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ವಾತಾವರಣ ಕಲಾನ ತಂದು ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆಲ್ಲ ಬೆದರಿಸೋಂಥ ಈ ಥರ ನಡವಳಿಕೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಯವಿಟ್ಟು ಇದನ್ನ ಯಾವುದಕ್ಕೂ ಬಗ್ಗಲ್ಲ ನಮ್ಮ ನಾಯಕರು DK ಶಿವಕುಮಾರ್ ಸಾಹೇಬರು. ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಇದ್ದಾಗ ತುಮಕೂರಿನಲ್ಲಿ ರಾಜಣ್ಣನವ್ರು ಹೇಳಿದ್ದೇ ಸಿದ್ಧಾಂತ, ಅವ್ರು ಹೇಳಿದ್ದೇ ವೇದಾಂತ. ಅವರ ಮತ್ತು ನಿಮ್ಮ ಈ ಹೇಮಾವತಿ ಕೆನಲ್ ವಿಚಾರದಲ್ಲಿ ದೊಡ್ಡ ವಾಗ್ಯುದ್ಧ ಆಗೋಯ್ತು. ಈಗ ಅದೇನಾರು ಉಲ್ಟಾ ಆಗುತ್ತಾ? ತುಮಕೂರಲ್ಲಿ ರಂಗನಾಥ್ ಅವರು ಹೇಳಿದ್ದೇ ವೇದಾಂತ, ಹೇಳಿದ್ದೇ ಸಿದ್ಧಾಂತ, ನೀರ್ ತರೋ ಪ್ರಯತ್ನಕ್ಕೆ ಏನಾರು ಕೈ ಹಾಕ್ತೀರಾ ನಿಮ್ಮ? ಅಲ್ಲ, ನಾನು ಒಂದು ಮಾತಿನ ಹೇಳ್ತೀನಿ. ತುಮಕೂರು ಜಿಲ್ಲೆಗೆ ನಾನೊಬ್ಬ ಕುಣಿಗಲ್ ತಾಲೂಕು ಪ್ರತಿನಿಧಿಯಾಗಿ ನನ್ನ ಜಿಲ್ಲೆಯಲ್ಲಿ ನನಗೆ ನನ್ನ ತಾಲೂಕಿಗೆ ಬೇಕಾದಂಥ ಅಭಿವೃದ್ಧಿ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತೀನಿ. ಇವತ್ತು ನನಗೆ ಲಿಂಕ್ ಕೆನಾಲು ಆಗಿದೆ, ಅದನ್ನು ಕಾಮಗಾರಿ ಶುರುವಾಗಂಥದ್ದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರೈತರುಗಳು ಕಾಂಪನ್ಸೇಷನ್ ಕೇಳ್ತಿದ್ರು, ಅದನ್ನು ಕೊಡಿಸ್ತಾ ಇದ್ದೀವಿ. ಮುಂದಿನ ದಿನ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಒತ್ತು ಕೊಟ್ಟು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು ಈ ವಿಚಾರದಲ್ಲಿ ರಾಜಣ್ಣವ್ರ ವಿಚಾರ ಎತ್ತಿದ್ರಿ. ರಾಜಣ್ಣವ್ರದ್ದು ನಮ್ಮದು ವೈಯಕ್ತಿಕವಾಗಿ ಏನಿಲ್ಲ. ಅವ್ರದ್ದು ಕೆಲವು ಸಿದ್ಧಾಂತಗಳು ಅವ್ರದ್ದೇ ಬೇರೆ ಥರ ಇರೋಂಥ ವ್ಯವಸ್ಥೆಯಲ್ಲಿ ನಾನು ನನ್ನ ತಾಲೂಕಿಗೆ ಅನ್ಯಾಯ ಕೊಡೋದು ಅಂತೇಳಿ ಧ್ವನಿ ಎತ್ತಿರೋಂಥದ್ದು ನಿಜ. ಪ್ರತಿ ಹಂತದಲ್ಲೂ ಈಗಲೂ ಸಹ ನನ್ನ ತಾಲೂಕಿನ ಅಭಿವೃದ್ಧಿನ ಕಾಪಾಡೋಂಥ ಚಿಂತನೆಯಲ್ಲಿ ನಾನು ಎಲ್ಲದರಲ್ಲೂ ಮುಕ್ತವಾಗಿ ಮಾತಾಡ್ತೇನೆ. ರಾಜಣ್ಣವರು ನಾನು DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗೋದಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಮಗನ ಮೂಲಕ ದಿಲ್ಲಿಯಲ್ಲಿ ಒಂದು ಬ್ಯಾಟಿಂಗ್ ಮಾಡಿಸ್ತಾ ಇದ್ದಾರೆ, ರಾಜಿ ಮಾಡಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ ಅಂತ ಒಂದು ಮಾತುಗಳು ಬರ್ತಾ ಇದಾವೆ. ಅದೇನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ಮಗನ ಮೂಲಕ ಮತ್ತೊಮ್ಮೆ ಏನಾದ್ರು ಕಾಂಪ್ರಮೈಸ್ ರಾಜಕಾರಣ ನಡೀತಾ ಇದೆಯಾ ಅಂತ ತುಮಕೂರಲ್ಲಿ ರಾಜಣ್ಣ ಮತ್ತು DK ಶಿವಕುಮಾರ್ ನಡುವೆ? ನಾನು ಅವತ್ತು ಟಿವಿಲಿ ಯಾರೋ ಬಂದು ಕೇಳಿದ್ರು, ಅದಕ್ಕೆ ನೀವು ಅವತ್ತು ರಾಜಣ್ಣ ಅವರು ನಾವು ಕ್ಯಾಬಿನೆಟಲ್ಲಿ ಮಂತ್ರಿಗಳಾಗಲ್ಲ ಅಂತ ಹೇಳಿರೋಂಥ ಮಾತನ್ನು ಹೇಳಿದ್ ನಿಜ. ಅದು ಬಿಟ್ಟು ನನಗೆ ಬೇರೊಂದು ಏನು ಗೊತ್ತಿಲ್ಲ. ನಿಮ್ಮದೇ ಪಕ್ಷದ ನಾಯಕನನ್ನ ಬಹಿರಂಗವಾಗಿ ಯಾರೀ ಟ್ರಬಲ್ ಶೂಟರು, ಹೆಂಗ್ರಿ ಕರೀತಾರ ನೀವು ಮಾಧ್ಯಮದವರು ಅಂತ ಹೇಳ್ತಾರೆ. ಅವರೆಲ್ಲ ಆ ಥರ ಹೇಳಿಕೆಗಳು ಸಮಂಜಸವಲ್ಲ, ಸರಿ ಇಲ್ಲ ಅಂತ ಅವತ್ತಿಂದ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಅವರು ಆ ವಿಚಾರದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ನಾನು ಇವತ್ತು ಹೇಳ್ತೀನಿ. ಇದು RSS ವಿಚಾರ. DK ಅವ್ರ ಮೌನ ಆಗಿರೋದು ಯಾಕೆ ಅಂತ? ಏನು ಮೌನ ಇದ್ದಾರೆ? ಏನು RSS ವಿಚಾರದಲ್ಲಿ ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಯಾವುದನ್ನ ವಿಷಯಗಳನ್ನು ಚರ್ಚೆ ಮಾಡ್ಬೇಕು ಮಾಡ್ತಾ ಇದ್ದಾರಲ್ಲ.
ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ BK ಹರಿಪ್ರಸಾದ್ ಅವರು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. RSS ವಿಚಾರವಾಗಿ ಬಹಳ ದೊಡ್ಡ ಚರ್ಚೆ ನಡೆಸ್ತಾ ಇದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಯಾರು ಈ RSS ಸಿದ್ಧಾಂತದ ವಿರುದ್ಧ ಎದೆ ಕೊಟ್ಟು ಹೋರಾಡಿದ್ರು ಅಂತಹ ಕಾರ್ಯಕರ್ತರಿಗೆ ಇವತ್ತು ಅಸಮಾಧಾನ ಇದೆ. ನಾವು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅಭಿವೃದ್ಧಿಲಿ ಜನರ ಸಮಸ್ಯೆಗಳನ್ನ ಸ್ಪಂದಿಸಿ ಇವತ್ತು ಒಳ್ಳೆ ಹೆಸರು ತೆಗೆದುಕೋಬೇಕು ಅಂತ ಸರ್ಕಾರದ ಚಿಂತನೆಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರೇ ಈ ಒಂದು ಪಯಣದಲ್ಲಿ ಎಲ್ಲರೂ ಒಂದ್ ಕಡೆ ಸಾಮಾನ್ಯ ಜನರಿಗೆ ತೊಂದರೆ ಆದ್ರೆ ಅವ್ರ ಧ್ವನಿ ಎತ್ತದ್ರಲ್ಲಿ ಮೊದಲಿನಿಗರು. ಇವತ್ತು ನನ್ಗೆ ಗೊತ್ತಿದ್ದಂತೆ ಪ್ರಿಯಾಂಕ್ ಅವರು ಏನ್ ಹೇಳಿದ್ದಾರೆ, RSS ಅವರು ತೆಗೆದುಕೊಡೋಂಥ ದೇಣಿಗಳು ಬಗ್ಗೆ ಎಲ್ಲೂ ಅಕೌಂಟಬಿಲಿಟಿ ಇಲ್ಲ. ತಪ್ಪೇನದು? ಅವರು ಅಕೌಂಟಬಿಲಿಟಿ ನಾವು ಇಲ್ಲಿಂದ ಬರುತ್ತೆ ದುಡ್ಡು ಇಲ್ಲಿ ಖರ್ಚು ಮಾಡ್ತೀವಿ ಅಂತ ಉತ್ತರ ಕೊಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಅಲ್ವೇ? ಅವರೇ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದಲ್ವೇ? ಅದೇ ಇದೇ ಧ್ವನಿಗೆ ಇಡೀ ಕಾಂಗ್ರೆಸ್ ಪಕ್ಷ ಒಟ್ಟಾಗಿ ನಿಂತ್ಕೊಂಡು ಖರ್ಗೆ ಅವ್ರು ಏನ್ ಕೇಳ್ತಿದ್ರೆ ಅದ್ರ ಪ್ರಶ್ನೆ ಎಲ್ಲರೂ ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅಲ್ಲ, ಈಗ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಅವ್ರವ್ರ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಕೊಡಿ ಅಂತ BJP ಅವರಿಗೆ ಮತ್ತೆ RSS ಕೇಳ್ತಾ ಇದೀವಲ್ಲ. DK ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾಕೆಂದ್ರೆ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದ್ರು. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯ್ತು. ಆ ಹಿಂದೆ DK ಶಿವಕುಮಾರ್ ಅವರು RSS ಜೊತೆ ನಿಕಟ ಸಂಪರ್ಕ ಏನು ಹೊಂದಿದ್ರು ಅವರೇ ಸದನದಲ್ಲಿ ಹೇಳ್ತಾರೆ, ನಾನು ನಿಮ್ ಶಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ RSS ನ ಮಾತೇನಿದೆ ಅದನ್ನ ಹೇಳ್ತಾರೆ. ಹೇಳಿದಾಗ ಖರ್ಗೆ ಅವರ ಆದಿಯಾಗಿ ಹರಿಪ್ರಸಾದ್ ಅವರ ಆದಿಯಾಗಿ ಅನೇಕರು ವಿರೋಧ ಮಾಡ್ತಾರೆ. ಆದ್ರೆ DK ಶಿವಕುಮಾರ್ ಅವರು ಈ RSS ನ ಬಗ್ಗೆ ಖರ್ಗೆ ಅವರು ಮಾತನಾಡಿದಾಗ ಈ ದಿನದವರೆಗೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಹಳೆ ನಿಕಟ ಸಂಪರ್ಕ ಏನಿತ್ತು ಆ ಸಾಫ್ಟ್ ಹಿಂದುತ್ವ ಅದೇನಾದ್ರು ಟಚ್ ಮಾಡ್ತಾ ಇದೆಯಾ, ಬೇಡ ಆ ವಿಚಾರಕ್ಕೆ ಹೋಗೋದು ಅಂತ. ಹಿಂದೂಯಿಸ್ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ರೀ ಹಿಂದೂಯಿಸಮು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಹಿಂದುತ್ವ ಅನ್ನೋದು ಚಿಂತನೆ ಯಾವುದೇ ರೀತಿ ಇದೆ ಅಂತಂದ್ರೆ, ನಾವು ಹಿಂದೂಗಳಾಗಿ ಪ್ರತಿಯೊಬ್ಬ ಜಾತಿ ಧರ್ಮದವ್ರಿಗೂ ಅವಕಾಶವನ್ನ ಕೊಟ್ಟು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡೋಗೋಂಥ ಒಂದು ಚಿಂತನೆ ಇರೋಂಥ ಸಿದ್ಧಾಂತ ನಮ್ಮದು, ಜಾತ್ಯತೀತ ಸಿದ್ಧಾಂತ. ಅದು ಇವರು ನಮ್ಮ ವ್ಯವಸ್ಥೆಯ ಚಿಂತನೆ ವಿಚಾರದಲ್ಲಿ ಇವತ್ತು ವಿರೋಧ ಮಾಡೋಂಥದ್ದು BJP ಅವ್ರದ್ದು. ಏನು ಹಿಂದೂಯಿಸಮ್ ಅಂತ ಹೇಳಿ, ನಾವು ಹಿಂದೂಗಳು ನೀವು ಇನ್ನು ಮಿಕ್ತವರೆಲ್ಲ ಹಿಂದೆ ಉಳ್ಕೊಂಡಿದ್ದೀರಿ ಅಂತ ಹೇಳಿ ಪ್ರತಿ ಬಾರಿ ಹಿಂದೂ ಮುಸ್ಲಿಂ ಬಿಟ್ಟರೆ ಇನ್ನೇನು ಮಾತಾಡ್ತಾ ಇದ್ದಾರೆ? ಇವತ್ತಿನ ದಿನ ಮುಸ್ಲಿಮ್ಸ್ ಅವರು ಒಂದು ಜನಾಂಗದ ಒಂದು ಶಕ್ತಿ ಅಲ್ವೇ? ಇವತ್ತಿನ ಕ್ರಿಶ್ಚಿಯನ್ಸು ಅವರು ಜನಾಂಗದ ಶಕ್ತಿ ಅಲ್ವೇ? ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡೋದೇ ಹಿಂದೂಯಿಸಮ್ ರೀ. ಅದನ್ನು ತಪ್ಪ ತಿಳುವಳಿಕೆ ಹೇಳೋವಂಥ ಪ್ರಯತ್ನವನ್ನು ಮಾಡ್ತಿರೋಂಥದ್ದು BJP ಅವರು. ಧರ್ಮವನ್ನು ಜಾತಿನ ರಾಜಕೀಯದಲ್ಲಿ ತರೋದುಂಟಾ? ನೀವೇನಾದ್ರು ಮಾಡಂಗಿದ್ರೆ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಟ್ಟು ಇವತ್ತು ಎಲ್ಲ ಜಾತಿಯವ್ರಿಗೂ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡೋದೇ ಒಂದು ಜಾತ್ಯತೀತ ತತ್ವ ಅಲ್ವಾ? ಇನ್ನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ 2-3 ವಿಷಯಗಳು ಇದೆ ಅದರಲ್ಲಿ ಚರ್ಚೆ ಮಾಡುವಂಥದ್ದು. ಈಗ DK ಶಿವಕುಮಾರ್ ಅವರಿಗೆ ಅಜ್ಜನ ಆಶೀರ್ವಾದ ಸಿಕ್ತು, ಡಾಕ್ಟರ್ ರಂಗನಾಥ್ ಅವರಿಗೆ DK ಅವರ ಆಶೀರ್ವಾದ ಸಿಗುತ್ತಾ ಅಂತ ನಾನು ಅವತ್ತೇ ಭಾಳಷ್ಟು ಜನ TVಯಲ್ಲಿ ಕೇಳ್ತಿದ್ರು, ನಾನು ಆಕಾಂಕ್ಷಿದಾರ ಅಲ್ಲ ಅಂತ ಓಪನ್ ಆಗಿ ಹೇಳಿದ್ದೀನಿ. ಆಮೇಲಿಂದ ಮನೇಲಿ ನೆಂಟರುಗಳು ಕೊಟ್ಟಾಗ ಯಾರು ನಾವೆಲ್ಲ ಅದಕ್ಕೆ ಕೇಳೋಂಥದ್ದು ತರವಲ್ಲ. ಮತ್ತು ಇದು ನಾನು ಇನ್ನೂ ಜೂನಿಯರ್ ಇದ್ದೀನಿ, 2ನೇ ಬಾರಿ. ಭಾಳಷ್ಟು ಜನ ಸೀನಿಯರ್ಸ್ ಇದ್ದಾರೆ. ಸೊ ಹಾಗಾಗಿ ನಂದೇನಿದೆ, ನನ್ನ ಕರ್ತವ್ಯ ಮತ್ತು ನನ್ನ ಕೆಲಸ ಏನಿದೆ, ನನ್ಗೇನು ಜಾಬ್ ಕೊಟ್ಟಿದ್ದಾರೆ ಅದು ಕೆಲಸವನ್ನು ಮಾಡೋಣ. ನಿಮಗ್ ಬೇಡ ಅಂತಂದ್ರು ಕೂಡ ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನ ನಿಮ್ಗೆ ಕೇಳ್ತಾರೆ, ನಿಮ್ ಮತ ಅಭಿವೃದ್ಧಿಗೆ ಅಂದವ್ರು ಏನ್ ಕೇಳ್ತಾ ಬೇಕು ಅಂತ ಧ್ವನಿ ನಾನು ನಮ್ಮ ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ಕೇಳ್ಕೊತೀನಲ್ಲ. ಅದೇ ಜನ ಕೇಳ್ತಾ ಇದ್ದಾರೆ. ಏನು ಅಧಿಕಾರಕ್ಕೆ ರಂಗನಾಥ್ ಅವರಿಗೆ ನಿಮ್ಗೆ ಓಟ್ ಹಾಕ್ದವ್ರು ಕೇಳ್ತಾ ಇದ್ದಾರೆ, ರಂಗನಾಥ್ ಅವರಿಗೆ ಮಂತ್ರಿಸ್ಥಾನ ಕೊಟ್ರೆ ನನ್ನ ಕೇಳೋದು ಕ್ಷೇತ್ರ ತಪ್ಪು. ನಮ್ಮ ಜನಗಳು ಕೇಳೋದು ತಪ್ಪಿದೆ. ಯಾಕೆ ಅಂದ್ರೆ ಬಹಳಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಬೇರೆ ಬೇರೆ. ಅದೇನೆ ನಮಗೂ ಮತ್ತೆ BJP ಅವರಿಗೆ ಡಿಫ್ರೆನ್ಸ್ ಇರೋದು, ನಾವ್ ಎಲ್ಲಾ ಜಾತಿಯವರೆಗೂ ಒಂದು ಅವಕಾಶ ಕೊಟ್ಟು ಪ್ರತಿನಿಧಿಸ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ DK ಸುರೇಶ್ ಬಂಟರಾಗಿ ನೀವು ಇದ್ದೀರಾ, ರಂಗನಾಥ್ ಅವ್ರು ಇದ್ದೀರಾ, ಬಂಟ ಕಮ್ ನೆಂಟ. ಹಾಗಾಗಿ ನಿಮಗೆ ಒಳ್ಳೆ ರಾಜಕೀಯ ಕಾರ್ಯದರ್ಶಿಯಾಗಾದ್ರೂ ಕೆಲಸ ಮಾಡೋ ಇಚ್ಛೆ ಇದೆಯಾ ಅಂತ? ರಾಜಕೀಯನೇ ಒಂದು ಅದನ್ನ ಅಂಟಿಸ್ಕೊಂಡ್ರೆ ನಿಮ್ಮ ಮನಸ್ಸು ಶುದ್ಧ ಇರಲ್ಲ. ಅಧಿಕಾರದ ಚಿಂತನೆಯಿಂದ ಹೋದ್ರೆ ನೀವೆಲ್ಲೋ ಒಂದ್ ಕಡೆ ಸ್ವಾರ್ಥರಾಗ್ತೀರಿ. ಇವತ್ತು ನಾನು ಸಹ ಇವತ್ತು ನನ್ನ ಕೊಟ್ಟಿರೋಂಥ ಕರ್ತವ್ಯವನ್ನು ಪರಿಪೂರ್ಣತೆಯಲ್ಲಿ ಮಾಡಿ ಇವತ್ತು ಜನರಿಗೆ ಸೇವೆ ಮಾಡೋಂಥ ಚಿಂತನೆ ಬಿಟ್ಟು ಇದನ್ನೆಲ್ಲ ಬೇರೆಯವ್ರಿಗೂ ನನಗೂ ಡಿಫ್ರೆನ್ಸ್ ಇರಬೇಕಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಅಧಿಕಾರ ರಾಜಕೀಯದ ಹೊರತಾಗಿ ಸಮಾಜ ಸೇವೆ ಮಾಡೋಂಥ ಮನಸ್ಥಿತಿಲಿ ಹೋಗ್ಬೇಕು ನಾವು. ಕರ್ನಾಟಕದಲ್ಲಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡು ರಾಜಕೀಯಕ್ಕೆ ಬಂದ ವ್ಯಕ್ತಿ, ಮೊದಲ ವ್ಯಕ್ತಿ ಅಂತಂದ್ರೆ DK ಶಿವಕುಮಾರ್ ಅಂತ ಅನ್ಕೋಬಹುದು.
ನನ್ನ ಜರ್ನಿ ಅದು ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ, ಸುದೀರ್ಘವಾಗಿರ್ಬೋದು, ಆದ್ರೆ ನಾನು ಹೋಗ್ತಕ್ಕಂಥ ಡೆಸ್ಟಿನೇಷನ್ ಇದೆ ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕೋ ಬಂದವರು. ಗೋಲ್ ಇಟ್ಟಿದ್ದಾರೆ. ಅವರ ಡೆಸ್ಟಿನೇಷನ್ CM ಅಥವಾ PM ಇದೆಯಾ? ಅವರು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈಗ ಸಿಕ್ಕಿರೋದಂಥದ್ದು ಮುಖ್ಯಮಂತ್ರಿ ಸ್ಥಾನ. ಇವತ್ತು ದೊಡ್ಡದಾದಂಥ ಸ್ಥಾನ, ಅದೊಂದು ಭಾಗ್ಯ. ಅದು ಅವ್ರ ಶ್ರಮಕ್ಕೆ ಕೊಟ್ಟಿರೋಂಥದ್ದು ಹೈಕಮಾಂಡ್ ಅವರ ಒಂದು ಆಶೀರ್ವಾದ, ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಅವರು ಮೂರು ನಂಬ್ತಾರೆ ಯಾವಾಗಲೂ. ಒಂದು ದೇವರನ್ನ, ಒಂದು ಕರ್ನಾಟಕ ಮತದಾರರನ್ನ, ಮತ್ತು ಮೂರನೇದು ಹೈಕಮಾಂಡ್ ಅವ್ರನ್ನ. ಸೊ ಹಾಗಾಗಿ ಮೊದಲು ಅದು ಪರಿಪೂರ್ಣತೆಯಲ್ಲಿ ಮಾಡಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಒಂದು ವ್ಯವಸ್ಥೆಯಲ್ಲಿ ಇವತ್ತೇನು ನಮ್ಮಲ್ಲಿ ಹಲವಾರು ವಿಚಾರಗಳು, ಸವಾಲುಗಳು, ಬಿಡದಿಯಿಂದ ಇರೋದು ಸಾಕಷ್ಟು ಸವಾಲುಗಳಿದೆ. ಅದನ್ನೆಲ್ಲರನ್ನೂ ನಿವಾರಣೆ ಮಾಡಿ ಇವತ್ತು ಒಂದು ಜನಕ್ಕೆ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ತಂದು 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ತರಲಿಕ್ಕೆ ಏನು ಹೈಕಮಾಂಡ್ ಅವ್ರು ಕೇಳಿದ್ದಾರೆ ಅದನ್ನ ಮಾಡ್ತಾರೆ ಅಂತ ನಾನು ಅಂದ್ರೆ 2028ಕ್ಕೂ DK ದರ್ಬಾರ ನಡೆಯುತ್ತೆ ಅಂತ. ದರ್ಬಾರ್ ಅನ್ನೋದಕ್ಕಿಂತ DK ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೇವೆ, ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. DK ಶಿವಕುಮಾರ್ ಹೋಗ್ತಾ ಇರ್ತಕ್ಕಂಥ ಈ ವೇಗ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕೂಡ ಸ್ಟನ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ DK ಶಿವಕುಮಾರ್ ಸಾಹೇಬ್ರಿಗೆ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ತಮ್ಮಂತರ ನೋಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ DK ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿದಾಗೆಲ್ಲ ಭುಜ ಕೊಟ್ಕೊಂಡು ನಡೆದಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರು ಆಶೀರ್ವಾದ ಇಲ್ಲದ್ರೆ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಅಲ್ಲ, ನಿಮ್ ಕಾಂಗ್ರೆಸ್ ಅಲ್ಲೇ ಒಂದು ಮಾತು ಕೇಳಿ ಬರ್ತಾ ಇದೆ, ಸಿದ್ದರಾಮಯ್ಯ ಅವರು ಕೂಲಾಗಿ ಆಡಳಿತ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ. ಈ ಆರೋಪನ ಇದು ಬಿಜೆಪಿ ಅವರು JDS ಮಾತು ಹೇಳ್ತಾ ಇದ್ದಾರೆ. 2028ಕ್ಕೆ ಕಾಂಗ್ರೆಸ್ ಮತ್ತೆ ಪುನಃ ಅಧಿಕಾರಕ್ಕೆ ಬಂದ್ರೆ 3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಮತ್ತೆ 2 ವರ್ಷ DK ಅವ್ರಿಗೆ ಕೊಡ್ತಾರೆ. ಈ ತರದ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ? ನನಗೆ ಇದೆಲ್ಲ ಗೊತ್ತಿಲ್ಲಪ್ಪ, ನೀವು ಹೇಳ್ಬೇಕು. ಇದೆಲ್ಲ ಮಾತಾಡೋಷ್ಟು ದೊಡ್ಡನೂ ಅಲ್ಲ. ಒಟ್ಟಿನಲ್ಲಿ 28ಕ್ಕೆ ಸರ್ಕಾರ ಬರುತ್ತೆ, ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದುವರಿತಾರೆ. ಬೆಂಗಳೂರಿಗೆ ನಾನು ಬಂದಿರೋದೇ ರಾಜಕಾರಣ ಮಾಡೋದಿಕ್ಕೆ, ಯಾವ ಸಮಯದಲ್ಲಿ ಯಾವ ಪಾನ್ನ ಮೂವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ನಿಮ್ DK ಶಿವಕುಮಾರ್ ಸದಾ ಕಾಲ ಹೇಳ್ತಾ ಇರ್ತಾರೆ. ಜಮೀರ್ ಅವರ ವಿಚಾರದಲ್ಲಿ ಉಪಚುನಾವಣೆ ಒಂದು ನಡೀತು, ಒಂದು ಆಡಿಯೋ ಬಿಡುಗಡೆ ಆಗೋಯ್ತು. ಅವರು, ನೀವು ಕೂಡ ಮಾತಾಡಿದೀರಾ, ಅವ್ರಿಗೂ ಸಚಿವ ಸ್ಥಾನ ಕೊಡಬೇಕು ಅಂತ. ಅಫ್ಕೋರ್ಸ್ ಜಮೀರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಪಾನ್ ಮೂವ್ಮೆಂಟ್ ನಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಏನಾರು ಪಾನ್ ಮೂವ್ ಮಾಡಿದಾರ ಇವ್ರ ಹಿಂದ್ಗಡೆ ಏನಾರು ಅಂತ? ಯಾಕೆಂದ್ರೆ ಹೊರಗಡೆ ಹಂಗ್ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಜಮೀರ್ ಅಹಮದ್ ನ ಬೆಂಬಲಿಗರು. ಆ ರೀತಿಯಾದಂತ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ತಪ್ಸೂರು ಅಂತ ಕಾಂಗ್ರೆಸ್ ವಿರುದ್ಧನೇ ಪ್ರತಿಭಟನೆ ಹಂತಕ್ಕೆ ಹೋಗೋಯ್ತು. ಇಲ್ಲ, ನಮ್ಮ ಹೈಕಮಾಂಡ್ ಅವ್ರು ಅದೆಲ್ಲ ಇಷ್ಟಪಡಲ್ಲ. ಜಮೀರ್ ಅವ್ರನ್ನ ಮಂತ್ರಿಗಳು ಮಾಡಬೇಕು ಅಂತ ನಾನು ಸಹ ಒತ್ತಡ ಆಗ್ತಾ ಇದ್ದೀನಿ. ಒಂದು, ಎರಡನೇದು ಅವರ ಅವಶ್ಯಕತೆ ಬಹಳಷ್ಟಿದೆ ನಮ್ಮ ಪಕ್ಷಕ್ಕೆ. ಯಾಕೆ ಅಂತಂದ್ರೆ ನಿಮ್ ಸಾಹೇಬ್ರು ಸದನದಲ್ಲಿ ಒಂದ್ಸತಿ ಹೇಳ್ತಾರೆ, ನನಗೆ ಗೊತ್ತು ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕು ಅಂತ. ಪ್ರತಿ ಹಂತದಲ್ಲೂ ನೀವೆಲ್ಲ ನೋಡಿದ್ರೆ ವಿರೋಧ ಪಕ್ಷದ ಶಾಸಕರು ಬಿಡ್ತಾರೆ ಯಾವ ರೀತಿ ಎಲ್ಲರನ್ನು ಬೆದರ್ಸಕ್ಕೆ. ಹಿಂದಿನ ಮುಖ್ಯಮಂತ್ರಿಗಳು, ನಿಮ್ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಫೈಲ್ ಹಿಡ್ಕೊಂಡು ಎದುರಿಸರು, ನಿಮ್ದು ಫೈಲ್ ಇದೆ ಅಂತ. ಸೊ ಅದಕ್ಕೆ ಯಾವುದಕ್ಕೂ ನಾನು ಭಯ ಬೀಳಲ್ಲ. ನಾನು ಮಾಡಿರೋಂಥದ್ದು ಸರಿ ಇದ್ದೇನೆ, ನಾನು ಜನಕ್ಕೋಸ್ಕರ ಒಳ್ಳೇದು ಮಾಡ್ತೇನೆ, ನಮ್ಮ ಪಕ್ಷವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ಅವತ್ತು ಹೇಳಿರೋಂಥ ಮಾತು ಅಂತ ನಾನು ಅನ್ಕೋತೇನೆ. ನಿಮ್ಮ DK ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಇನ್ನು ಎಷ್ಟು ಜನ JDS ನ ಶಾಸಕರು ಇದಾರೆ ಸರ್ ನಿಮ್ ಪಕ್ಷಕ್ಕೆ ಬರೋದಕ್ಕೆ? ಏನಲ್ಲಿ ಪಟ್ಟಿ ಮಾಡಿ ಇಟ್ಕೊಂಡವ್ರಂತೆ. ಯಾರು ಬೇಕಾದ್ರೆ JDS ಮತ್ತು BJP ಅವರು ಬರ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಾಗ್ಲು ತೆರೆದಿದೆ ಅಂತ ಹೇಳಿದ್ದಾರೆ, ಆಗ್ತಾ ಇದಾರೆ ಅಂತ ತೆರೆದಿದೆ ಅಂತ ಹೇಳಿದ್ದಾರೆ. ಸಿದ್ಧಾಂತವನ್ನು ನಂಬ್ಕೊಂಡು ಬರೋರೆಲ್ಲ ಹೈಕಮಾಂಡ್ನ ಪೂರ್ವ ಅನುಮತಿ ತೆಗೆದುಕೊಂಡು ನಮ್ಮ ನಾಯಕರುಗಳು, ವರಿಷ್ಠಗಳು ನಿರ್ಧಾರ ತೆಗೆದುಕೋತಾರೆ. ದೇಶದ ಬೇರೆ ಎಲ್ಲಾ ಕಡೆ ಕೂಡ BJP ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ಕೊಂಡು ಬರ್ತಾ ಇದೆ. DK ಏನಾದ್ರೂ ಅದ್ರ ನೇತೃತ್ವ ಕರ್ನಾಟಕದಲ್ಲಿ DK ತಗೊಂಡಿದ್ದಾರೆ ಪ್ರಾದೇಶಿಕ ಪಕ್ಷ? ನಾನು ಒಂದು ಮಾತನ್ನ ಹೇಳಬಲ್ಲೆ, ಇವತ್ತಿನ ದಿನ BJP ಅವರಿಗೆ ದಕ್ಷಿಣ ಭಾರತದ ಅನ್ವೇಷಣೆಗೆ DK ಶಿವಕುಮಾರ್ ಸಾಹೇಬರು ತಡೆಗೋಡೆ ಆಗಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿಯ ಪಟ್ಟಕ್ಕೆ ಬರೋದಕ್ಕೂ ಮುಂಚೆ ಏನೇನೆಲ್ಲ ಕಷ್ಟಪಟ್ರು, ಅದ್ರ ಹಿಂದೆ DK ಸುರೇಶ್ ಅವರು ಇದ್ರು. ಅದೆಷ್ಟು ಹೋರಾಟಗಳನ್ನು ಮಾಡಿದ್ರು, ಅದು ಎಷ್ಟು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕರೆದ್ರು, ಫ್ಯಾಮಿಲಿಗಳನ್ನ ಅವರು ಸಮಾಧಾನ ಮಾಡಿದ್ರು, ಅಭಿಮಾನಿಗಳನ್ನ ಸಮಾಧಾನ ಮಾಡಿದ್ರು. ದಿಲ್ಲಿ, ಬೆಂಗಳೂರು, ಊಟ ಇಲ್ಲ, ನಿದ್ದೆ ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕೂಡ್ಸದ್ಮೇಲೆ DK ಸುರೇಶ್ ಅವರು ಈಗ ಆರಾಮಾಗಿ ನಿದ್ದೆ ಮಾಡ್ತಾ ಇದಾರ ಅಂತ, ಸಮಾಧಾನವಾಗಿದಾರ? ಇಲ್ಲ, ಅವರು ಈಗ್ಲೂ ನಮ್ಗೆಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದಾರೆ. 100 days ಅಲ್ಲಿ ಏನ್ ಮಾಡಬೇಕು, ಈ ಇಯರಲ್ಲಿ ಏನ್ ಮಾಡಬೇಕು, ಎಲ್ಲ ಟಾಸ್ಕ್ಗಳು ಆಗಲೇ ನಮಗೆ ಕೊಟ್ಟಿದ್ದಾರೆ. ಅದನ್ನು ಅದರಂತೆ ನಾವು ಟೈಮ್ ಟೇಬಲ್ ಮ್ಯಾಚ್ ಮಾಡಬೇಕು. ಒಂದು, ಎರಡನೇದು, ಭಾಳಷ್ಟು ಕೆಟ್ಟ ದಿನಗಳು ನೋಡಿದ್ವಿ. ಒಬ್ಬ ನೆಂಟನಾಗಿ ನಾನು ಹತ್ರದಿಂದ ನೋಡಿದ್ದೇನೆ. ರಾಜಕೀಯ ಅಷ್ಟು ಸುಲಭ ಅಲ್ಲ.
ನೀವು ಒಬ್ಬ ಸಾಧಾರಣ ವ್ಯಕ್ತಿ ಇನ್ನೋಸೆಂಟ್ ಆಗಿ ಬಂದು ನಿಂತ್ಕೊಂಡು ರಾಜಕಾರಣ ಮಾಡ್ತೀನಿ ಅಂದರೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅದರಲ್ಲಿ ಎದುರಿಸುವಂಥ ಶಕ್ತಿ ಇರಬೇಕು, ಧೀಮಂತತನ ಇರಬೇಕು, ಗಡುಸಿರಬೇಕು, ಶಾಂತನ ಇರಬೇಕು, ಮೃದುತ್ವ ಇರಬೇಕು, ಕರುಣೆ ಇರಬೇಕು, ಬಲ ಇರಬೇಕು. ಇವೆಲ್ಲನೂ ಒಡಗೂಡಿಸಿ ಒಂದೊಂದೇ ಹೆಜ್ಜೆ ಇಟ್ಟರೆ ಮಾತ್ರ ನಿಮಗೆ. ಒಂಚೂರು ಕರೆಕ್ಷನ್ ಮಾಡೋದು ನಿಮ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ಕೃಷ್ಣನ ತಂತ್ರ ಇರಬೇಕು, ಚಾಣಕ್ಯನ ರೀತಿ ಇರಬೇಕು, ಧರ್ಮರಾಯನ ಧರ್ಮತ್ವ, ಅರ್ಜುನನಂತ ಧೀರತ್ವ ಇರಬೇಕು, ಭೀಮನ ಬಲ ಇರಬೇಕು ಅಂತ. ಸೊ ಅದೆಲ್ಲ ಇಂದು ರಾಜಕಾರಣಕ್ಕೆ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಕುಲನ ಚತುರತೆ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಇದನ್ನೆಲ್ಲ ಒಳಗೂಡಿಸ್ಕೊಂಡ್ರೆ ಒಬ್ಬ ಸಮಾಜ ಸೇವಕನಾಗಿ ರಾಜಕೀಯದ ಒಂದು ಪರ್ವತವನ್ನ ಹತ್ತುವಂತ ವ್ಯವಸ್ಥೆ ಆಗುತ್ತೆ. ನಾನು ಡಿ.ಕೆ. ಸುರೇಶ್ ಅವ್ರದ್ದು ಇತ್ತೀಚೆಗೆ ಒಂದು ಮಾತನ್ನ ಕೇಳ್ತಾ ಇದ್ದೆ, ನನಗಿನ್ನೇನು ಆಸೆ ಇಲ್ಲ, ಎಲ್ಲ ನೋಡ್ಬಿಟ್ಟಿದ್ದೀನಿ, ಖುಷಿಯಾಗಿದ್ದೀನಿ ಅಂತ. ಇದು ಸಂತೃಪ್ತ ಭಾವನೆನ ಅಥವಾ ಇನ್ನೇನು ಬೇಡ ನನಗೆ ಅಂತಕ್ಕಂಥ. ಅವರು ಒಂಥರ ಈ ಡಿ.ಕೆ. ಸುರೇಶ್ ಸಾಹೇಬ್ರದ್ದು ಹತ್ರದಿಂದ ನಾನು ಹೇಳ್ತೀನಿ ಒಂದು ಮಾತು, ಎಲ್ಲರಿಗೂ ಆಚೆ ಕಟ್ಟುವಾಗಿ ಕಾಣಿಸ್ಬಾರ್ದು. ಅಣ್ಣ ಅಂದ್ರೆ ಪ್ರಾಣ. ಅವ್ರಿಗೇನು ಜೀವನದಲ್ಲಿ ಏನು ಆಸೆ ಇಲ್ಲ. ಅವರು ಸ್ವಾರ್ಥದ ಒಂದಿವ್ಸ ಚಿಂತನೆ ಮಾಡ್ದಾರಲ್ಲ, ಬಿಸ್ನೆಸ್ ಒಂದಿನ ಆಲೋಚನೆ ಮಾಡ್ದಾರಲ್ಲ. ಅವ್ರ ಅಣ್ಣ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬಲ ಕೊಡ್ಕೊಂಡು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದೇ ಅವ್ರ ಆಸೆ ಇದ್ದಿದ್ದು. ಅವ್ರು MP ನಿಲ್ಬೇಕು ಅಂತ ಇರಲಿಲ್ಲ, ನಾವುಗಳೆಲ್ಲ ಫೋರ್ಸ್ ಮಾಡೋದು. ಬೊಮ್ಮೂಲ್ ನಿಲ್ಬೇಕಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಪ್ರತಿ ಹಂತದಲ್ಲೂ ಏನು ಸವಾಲುಗಳು ಬಂದಿದೆ ಅದೆಲ್ಲದಕ್ಕೂ ಹಿಂದೆ ಕೂತ್ಕೊಂಡು ಒಂದು ಸ್ವಲ್ಪ ಜಾಣತನದಲ್ಲಿ ಯಾರಿಗೂ ನೋವಾಗ್ದಂಗೆ ಅದನ್ನು ಮುಂದೆ ಒರೆಸ್ಬೇಕು ಅನ್ನೋದು ಒಂದೇ ಅವ್ರ ಚಿಂತನೆ. ಇದು ಒಂದು ಗೋಲು, ಏನಾರ ಮಾಡಿ ಅಣ್ಣ ಚೀಫ್ ಮಿನಿಸ್ಟರ್ ಆದರೆ ನನಗೂ ಒಂದು ಕನಸು ಅಂತ. ಇವತ್ತಿನ ದಿನ ಆ ಮಾತಿಗೆ ಭಾಳಷ್ಟು ಬೆಲೆ ಇದೆ. ಮೊನ್ನೆ ಹೇಳಿದ್ದು ನೋಡಿದ್ರಲ್ಲ ನೀವೇ, ನನ್ನ ಒಂದು ಕನಸಿತ್ತು, ಇವತ್ತಿನ ದಿನ ಮುಖ್ಯಮಂತ್ರಿ ಆದರೂ ನಾನು ಸಂತೃಪ್ತಿಯಾಗಿದ್ದೇನೆ ಅನ್ನೋ ಮಾತನ್ನ ಇವತ್ತು ಏನೇ ಬಂದರೂ ನನಗೆ ತೊಂದರೆ ಇಲ್ಲ, ಮುಂದಕ್ಕೆ ಏನೇ ಬಂದರೂ ಫೇಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅಲ್ಲ, ಯಾಕಂದ್ರೆ ಡಿ.ಕೆ. ಸುರೇಶ್ ಅವರಿಗೆ ಸಂತೃಪ್ತಿ ಆಗಿರ್ಬೋದು, ಆದ್ರೆ 2 ವರ್ಷದ ಮುಖ್ಯಮಂತ್ರಿ ಅವಧಿ ತೀರಾ ಕಡಿಮೆ. 2028ಗೂ ಕೂಡ ಅವರು ಅಧಿಕಾರಕ್ಕೆ ಬಂದು 5 ವರ್ಷ ನಡೆಸಬೇಕು ಅಂತ ಅಂದ್ರೆ ಡಿ.ಕೆ. ಸುರೇಶ್ ಅವರು ಈ 28ರ ಚುನಾವಣೆಯಲ್ಲಿ ಯಾವ ರೀತಿಯಾದಂತ ಜವಾಬ್ದಾರಿ ತಗೋತಾರೆ? ನನಗೆ ಅಣ್ಣನಾಗಿ ಇವತ್ತು ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಮಾರ್ಗದರ್ಶನ ಕೇಳ್ತಾ ಇರ್ತೀನಿ. ಸೊ ಭಾಳಷ್ಟು ಜನ ಈಗೆಲ್ಲ ಬರ್ತಾ ಇದ್ದಾರೆ ಡಿಸೈಪಲ್ಸ್ಗಳು, ಅವರೆಲ್ಲ ಬಂದು ಈ ಥರ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಅಸೆಂಬ್ಲಿಲಿ ಇನ್ನೇನು ಮಾಡಬೇಕು, ಯಾವ ಥರ ಹೋಗ್ಬೇಕು ಅಂತ ಅವ್ರಿಗೆ ಇವಾಗ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಅದರಲ್ಲೂ ಮಧ್ಯೆ ಎಲ್ಲರಿಗೂ ಅಡ್ವೈಸ್ ಮಾಡಿ ಕಳಿಸ್ತಾ ಇದ್ದಾರೆ. ನನಗೆ ಡಿ.ಕೆ. ಸುರೇಶ್ ಸಾಹೇಬರು ಯಾವ ರೀತಿ ಹಿಂದೆ ಸಮಯ ಕೊಟ್ಕೊಂಡು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಡ್ತಾಯಿದ್ರು, ಅದರಂತೆ ಎಲ್ಲರಿಗೂ ಕೊಟ್ಟು ಇವತ್ತು ಭಾಳಷ್ಟು ಜನ ಅವರ ಆಶ್ರಯದಲ್ಲಿ ಬೆಳೀತಾ ಇದ್ದಾರೆ. ಎಲ್ಲರಿಗೂ ಟೈಮ್ ಅವ್ರಿಗೆ ಮಾರ್ಗದರ್ಶನ ಬೇಕಾಗಿದೆ. ಸೊ ಹಾಗಾಗಿ ಮಾಡ್ತಾರೆ ಅಂತ. ಕಿಂಗ್ ಮೇಕರ್ ಆಗಿ ಉಳ್ಕೋತಾರೆ. ಕಿಂಗ್ ಮೇಕರ್ ಅನ್ನೋದಕ್ಕಿಂತ ಅವ್ರಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ ಯಾವುದಕ್ಕೂ. ಇದು ಇನ್ನೊಂದು ರಾಜಕೀಯದಲ್ಲಿ ಯಾವಾಗಲೂ ಕೇಳಬರೋ ಸರ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಪವರ್ ಹೌಸು ಯತೀಂದ್ರ ಆಗಿದ್ರು ಅಂತ ಹೇಳಿ ಒಂದು ಆರೋಪ ಆಯಿತು, ಅಥವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಂದು ಯಾವುದೋ ಒಂದು ಪವರ್ ಹೌಸ್ ಇತ್ತು ಅಂತ. ಈ ರೀತಿಯಾದ ಆರೋಪಗಳಿಗೆ ಬರೋದಕ್ಕೆ ಅವಕಾಶ ಕೊಡದೇ ಇರೋ ಹಾಗೆ ಡಿ.ಕೆ. ಸುರೇಶ್ ಅವರು ಅಂತರ ಕಾಪಾಡ್ಕೊಡ್ತಾರೆ. ಅಫ್ಕೋರ್ಸ್, ಇದು ಏನೇ ಡಿಸಿಷನ್ ಅದು ದೊಡ್ಡವ್ರು ತೆಗೆದುಕೊಳೋದು. ಇವರೆಲ್ಲರೂ ಒಂದು ಚಾರ್ಟ್ ಔಟ್ ಮಾಡ್ಕೊಂಡು ಈ ಥರ ಇದ್ರೆ ಆಗುವುಗಳನ್ನ ಅಡ್ವೈಸ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಬಂದಿರೋದನ್ನ ಹೇಳ್ತಾರೆ. ನಾನು ನನ್ನ ಮನಸ್ಸಲ್ಲಿ ಬಂದಿರೋದನ್ನ ನಮ್ಮ ಮನೇಲಿ ಹೇಳ್ತೀನಿ. ಹಾಗೆ MP ಸರು, ನಿಕಟಪೂರ್ವ ಸಂಸದರು ಡಿ.ಕೆ. ಸುರೇಶ್ ಸಾಹೇಬರು ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ತಾ ಇರ್ತಾರೆ. ಫೈನಲಿ ಮುಖ್ಯಮಂತ್ರಿಗಳು ನಿರ್ಧಾರ ಆಡಳಿತದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ. ಎಲ್ಲಿ ಅವಶ್ಯಕತೆನೇ ಇಲ್ವಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ದೊಡ್ಡ ಮೇರು ಪರ್ವತ ಅಲ್ಲ. ಈ ರೀತಿ ಬೇರೆ ಬೇರೆ ಆರೋಪಗಳು ಬಂದಿದ್ದಕ್ಕೆ ಈ ತರದ ಆಗುತ್ತೆ. ಅದೆಲ್ಲ ಯಾವುದೇ ಕಾರಣಕ್ಕೂ ಏನೇ ನಿರ್ಧಾರ ಇಟ್ಕೊಂಡ್ರು ಅದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ನಮ್ದು ಕೆಲಸದಲ್ಲಿ ನಮ್ಮ ಸ್ಥಾನಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಆಪ್ತರಾಗಿರೋದ್ರಿಂದ ಒಂದ್ ಸರ್ಕಲ್ ಅಲ್ಲಿ ಇರೋದ್ರಿಂದ ಈ ಪ್ರಶ್ನೆ ನಿಮ್ಮನ್ನೇ ಕೇಳಬೇಕಾಗಿತ್ತು. ಈ ಅಡ್ಡ ಮತದಾನ ಆಯ್ತಲ್ಲ ಸರ್, ಅದು ಡಿ.ಕೆ. ಶಿವಕುಮಾರ್ ಮತ್ತೆ ಬಿಜೆಪಿಯ ವಿಜೇಂದ್ರ ನಡುವೆ ಇರುವಂತ ಅಡ್ಜಸ್ಟ್ಮೆಂಟ್ ನಿಂದ ಆಗಿದೆ ಅಂತ ಬಹಳ ನಿಮ್ ಪಕ್ಷದವರೆಲ್ಲ ಬಿಜೆಪಿ ಕಾರ್ಯಕರ್ತರೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಜನಾ ಅವ್ರೇನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದಾರ ಅಂತ ಯಾರು ಮಾತಾಡಬಹುದು? ಡಿ.ಕೆ. ಶಿವಕುಮಾರ್ ಸಾಹೇಬ್ರು ವಿಜೇಂದ್ರ ಜೊತೆ ಅಡ್ಜಸ್ಟ್ಮೆಂಟ್, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕುಮಾರಸ್ವಾಮಿ ಜೊತೆ ಅಡ್ಜಸ್ಟ್ಮೆಂಟ್, 106 ಕಥೆಗಳು ಕೇಳ್ತಾ ಇರ್ತೀರಿ. ಅವೆಲ್ಲ ಯಾವ್ದು ತಲೆ ಕುಮಾರಸ್ವಾಮಿ ಜೊತೆ ಅವ್ರು ಯಾವತ್ತು 3-4 ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡಕ್ಕೆ ಅವರ ಪ್ರತಿ ಬಾರಿ ಹೇಳ್ತಾರೆ ಮಾತೃ ಪಕ್ಷ, ತಾಯಿ ಸ್ಥಾನ ಪಕ್ಷ,
ನಿಷ್ಠೆ, ಕರ್ಮಯೋಗಿ, ಆ ಮಾತುಗಳು ಕೇಳಿದ್ರೆ ನಿಮ್ಗೇನೆ ಒಂದು ವೈಬ್ರೇಷನ್ ಬರುತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷಕ್ಕೋಸ್ಕರ ದುಡಿತಾರೆ, ಮುಂದೆ ಮಾಡ್ತಾರೆ. ಒಂದೇ ಒಂದು MLC ಚುನಾವಣೆ ಬಿಜೆಪಿ ಕಾರ್ಯಕರ್ತರನ್ನ ಭ್ರಮನಿರಸ ಮಾಡಿಸ್ಬಿಟ್ರಿ ಅಂತ, ಆ ಕಾರಣಕ್ಕೆ ಅವ್ರಿಗೆ ಈ ಲೀಡರ್ಶಿಪ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು ಬೇರೆಯವ್ರು ಬಂದು ಮತ ಹಾಕಿದ್ರೆ ಬೇಡ ಅಂತೀರಾ? ಇದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಕ್ಯೂರಿಯಾಸಿಟಿ ಹುಡ್ಕೊಬಿಟ್ಟಿದೆ. ನೀವು 4 ಜನ DK ಅವರು CM ಆಗ್ಬೇಕು ಅಂತ ಹೈಕಮಾಂಡ್ ಬೇಡ ಅಂತಂದ್ರೂ ಕೂಡ ನೀವು ಧ್ವನಿ ಎತ್ತುತ್ತಾ ಇದ್ರಿ. ಈ 4 ಜನದಲ್ಲಿ ಈ ಸರಿ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ? ನನಗೆ ಅರ್ಥ ಆಗ್ತಿಲ್ಲ. ಮನೇಲಿ ನಮ್ದೆಲ್ಲ ಕನ್ಸು ನಮ್ ನಾಯಕರಾಗಬೇಕು ಅಂತ. ಅಲ್ಲ, ಬಹಳಷ್ಟು ಜನ ಆಯ್ತು ಸರಿ, ಈಗ ಬಹಳಷ್ಟು ಜನ ನಿಮ್ 4 ಜನದಲ್ಲಿ ಯಾರಿಗೆ ಶಾಸಕರು ಸಿಗುತ್ತೆ ಅಂತ? ಕೆಲವರು ಬಹಿರಂಗವಾಗಿ ಹೇಳಿದ್ದಾರೆ, ಕೆಲವರು ಅಂತರಂಗದಲ್ಲಿ ಹೇಳಿದ್ದಾರೆ, ಕೆಲವರು 4 ರೂಮ್ಗಳಲ್ಲಿ ಹೇಳಿದ್ದಾರೆ. ಇವತ್ತಿನ ದಿನ 140 ಜನ ಶಾಸಕರಿಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿರೋ ಸಂತೋಷ ಇದೆ. ಆ 4 ಜನ ಯಾರು ಅಂತಾನೆ ಹೇಳ್ಬಿಡ್ತೀನಿ. ದಿನ ಬೆಳಗ್ಗೆ ಮಾಧ್ಯಮದ ಮುಂದೆ ಬಂದ್ರೆ ಡೇಟ್ಗಳನ್ನ ಕೊಡ್ತಾ ಇದ್ರು. ನವೆಂಬರ್ ಅಲ್ಲಿ ಆಗೋರು, ಜನವರಿಲಿ ಆಗ್ತಾರೆ, ಇನ್ನೇನು ಫೆಬ್ರವರಿಲಿ ಆಗ್ಬಿಡ್ತಾರೆ ಅಂತ. ಬಸವರಾಜ ಶಿವಗಂಗ ಅವರು, ನಿಮ್ಮ ಇಕ್ಬಾಲ್ ಅವರು, ಆಮೇಲೆ ಗಣಿಗ ಅವರು, ಬಾಲಣ್ಣವರು, 4 ಜನ. ಆಮೇಲೆ ನೀವು ಈಗ ಕ್ಲೈಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನನಗೆ ಮಿನಿಸ್ಟರ್ ಬೇಡ ಅಂತ. ಈ 4 ಜನಕ್ಕಾದ್ರೂ ಮಿನಿಸ್ಟರ್ ಪಟ್ಟಿಯಲ್ಲಿ ಹೆಸರು ಹೈಕಮಾಂಡರ್ ಇವ್ರಿಗೆಲ್ಲ ಒಂದು ಅವಕಾಶ ಕೊಟ್ರೆ ಒಳ್ಳೇದು. ನಾನು ಸಂತೋಷ ಪಡ್ತೀನಿ. ಅದು ಹೈಕಮಾಂಡರ್ ನಿರ್ಧಾರ. ಯಾಕೆ ರಾಜನ ಆಸ್ಥಾನದಲ್ಲಿ ತನ್ನ ಬೇಕಾಗಿರೋದೆಲ್ಲ ಮಂತ್ರಿಗಳು ಇರ್ಬೇಕನ್ನೋ ಅಪೇಕ್ಷೆ ಪಡೋದೆಲ್ಲ ಡಿಸಿಷನ್ಸ್ ಎಲ್ಲ ತೆಗೆದುಕೊಡೋರು ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು. ಸೊ ಅವ್ರು ತೆಗೆದುಕೋದ್ರು. ನಿಮಗೆ ಪರ್ಸನಲ್ ಆಗಿ 4 ಜನ ಯಾರಿಗೆ ಸಿಕ್ಬೇಕು ಅಂತ ಅನ್ಸುತ್ತೆ? ನನ್ಗೇನ್ ಪರ್ಸನಲ್ ಇಲ್ಲ, ನನಗೆ ಎಲ್ಲರೂ ಒಂದೇ. ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕಾಯ್ತೀನಿ ನಾನು. ಕೊನೆಯದಾಗಿ ಸರ್, ಇಷ್ಟೆಲ್ಲ ಬಿಡದಿ ಹೋರಾಟ, ರಾಜಕೀಯ ಗುದ್ದಾಟಗಳು ಇಷ್ಟೆಲ್ಲ ನಡೀತಿದೆಯಲ್ಲ, ನೀವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ನೇರ ಏನಾರು ಒಂದು ಸಂದೇಶ ಕೊಡಬೇಕು ಮತ್ತು ರೈತರ ಪರವಾಗಿ ಇರಬೇಕು ಮತ್ತು ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಸಂದೇಶ ಹೋಗ್ಬೇಕು. ನಾ ಕೊಡೆ ನೀ ಬಿಡೆ ಅನ್ನೋ ರೀತಿ, ಅಲ್ಲಿ ನೀವು ಕರೀರಿ ನಾವು ಬರಲ್ಲ ಅನ್ನೋದು, ನಾವು ಕರೀರಿ ನೀವು ಬರಲ್ಲ ಅನ್ನೋದು ಒಂದು ಸಂದೇಶವನ್ನ ಕೊಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಏನ್ ಸಂದೇಶ ಕೊಡ್ತಾರೆ? ಇವತ್ತು ನಿಖಿಲ್ ಅವ್ರಿಗೆ ಅವ್ರ ತಂದೆ ಇದ್ದಾರೆ. ಇಲ್ಲ ಒಂದ್ ಕಡೆ 3 ಕಡೆ ನಿಂತು ಸೋತಿರೋಂಥ ಒಂದು ಎಷ್ಟೇ ಗಟ್ಟಿಗಿದ್ರು ಆ ಮನ್ಸಲ್ಲಿ ಇರುತ್ತೆ. ಅದು ಬ್ಯಾಕ್ ಆಫ್ ಯುವರ್ ಮೈಂಡಲ್ಲಿ ನಾನು ಸೋತಿದ್ದೀನಲ್ಲ ಅಂತ. ಅದು ಎಲ್ಲೋ ಒಂದ್ ಕಡೆ ಅದು ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ಗಳು, ಹೇಳ್ತಿರೋ ಸ್ಟೇಟ್ಮೆಂಟ್ಸ್ಗಳು ಎಲ್ಲೋ ಒಂದ್ ಕಡೆ ನನ್ಗನ್ಸುತ್ತೆ ಇನ್ನೂ ತಾಳ್ಮೆಯಿಂದ ಹೋಗ್ಬೇಕು ಅಂತ ಅನ್ಸುತ್ತೆ. ಇನ್ನು ವಯಸ್ಸು ಚಿಕ್ಕದಿದೆ, ಅವಕಾಶಗಳು ಭಾಳಷ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಅವಕಾಶ ಇರೋಂಥ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಡ್ತಾವ್ರಲ್ಲ, ಅದು ಸರಿ ಇಲ್ಲ ಅಂತ ಅನ್ಸುತ್ತೆ. ಆ ವಯಸ್ಸಿಗೆ ಅವ್ರು ಮಾತಾಡ್ತಿರೋಂಥ ದಾಟಿ, ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಎಲ್ಲೋ ಒಂದ್ ಕಡೆ ಅಷ್ಟು ನನಗೆ ಮನಸ್ಸಿಗೆ ಕನ್ವಿನ್ಸ್ ಆಗಿಲ್ಲ. ಇದು ರಂಗನಾಥ್ ಅವರ ಮಾತುಕತೆ. ತಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲೂ ಕೂಡ ರಾಜಕಾರಣದ ಬಗ್ಗೆ ಮತ್ತು ಬಿಡದಿ ರೈತರ ಹೋರಾಟದ ಬಗ್ಗೆ ಮಾತನಾಡ್ತಾ ಮುಕ್ತವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.